ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಮೋಕ್ಷ ಸನ್ಯಾಸ ಯೋಗ ಎಂಬ ಅಷ್ಟಾದಶೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 57-78. ಅಥ ಅಷ್ಟಾದಶೋಧ್ಯಾಯಃ ಮೋಕ್ಷ ಸನ್ಯಾಸ ಯೋಗಃ. ತನ್ನ ವಿಚಾರಧಾರೆಯನ್ನು ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಆದುದರಿಂದ ಎಲೈ ಅರ್ಜುನನೇ, ವಿವೇಕಯುಕ್ತವಾದ ಬುದ್ಧಿಯಿಂದ ಸರ್ವ ಕರ್ಮಗಳನ್ನು ನನಗೆ ಅರ್ಪಿಸಿ ನಾನೇ ಹೆಚ್ಚಿನವನೆಂದರಿತು ಸಮತ್ವ ರೂಪವಾದ ಬುದ್ಧಿಯೋಗವನ್ನು ಅವಲಂಬಿಸಿ ಯಾವಾಗಲೂ ನನ್ನಲ್ಲಿಯೇ ಚಿತ್ತವನ್ನಿಡು. ಗೀತೆಯ 2ನೇ ಅಧ್ಯಾಯದ 39ನೆಯ ಶ್ಲೋಕದಿಂದ ಪರಮಾತ್ಮನು ಈ ಬುದ್ಧಿಯೋಗವನ್ನು ಹೇಳಲು ಉಪಕ್ರಮಿಸಿದ್ದಾನೆ. ಈ ಅಧ್ಯಾಯದಲ್ಲಿ ಇದೀಗ ಅದರ ಉಪಸಂಹಾರ ನಡೆಯುತ್ತಿದೆ. ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡುವುದೆಂದರೆ ಕರ್ತೃತ್ವ ಅಭಿಮಾನವನ್ನು ತ್ಯಜಿಸುವುದು ಎಂದು ಅರ್ಥ. ಈ ಭಾವನೆಯಿಂದ ಕೆಲಸಗಳನ್ನು ಮಾಡಬೇಕು ಎಂದು ಇಲ್ಲಿ ಹೇಳಿರುವುದು. ಮನಸ್ಸು ಬುದ್ಧಿಯು ಪರಮಾತ್ಮನನ್ನೇ ಚಿಂತಿಸುತ್ತಿರಬೇಕಂತೆ. ಅರ್ಥಾತ್ ಆತ್ಮನು ಕರ್ಮಗಳನ್ನು ಮಾಡುವುದೂ ಇಲ್ಲ, ಮಾಡಿಸುವುದೂ ಇಲ್ಲ ಎಂಬ ನಿಶ್ಚಯ ಜ್ಞಾನದಿಂದ ಕೆಲಸಗಳನ್ನು ಮಾಡುತ್ತಿರಬೇಕು. ಹೀಗೆ ಪರಮಾತ್ಮನನ್ನೇ ಚಿಂತಿಸುತ್ತಾ ತನ್ನ ಎಲ್ಲಾ ಕೆಲಸಗಳನ್ನು ನಿರ್ವಹಿಸುವವನು ಸಂಸಾರವನ್ನು ದಾಟುತ್ತಾನೆಂದು, ಇಲ್ಲವಾದರೆ ಅವನ ಸರ್ವನಾಶವಾಗುತ್ತದೆ ಎಂದು ಪರಮಾತ್ಮನೇ ಹೇಳುತ್ತಾನೆ. ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ತ್ವಮಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷಸಿ. ನನ್ನಲ್ಲಿಯೇ ಚಿತ್ತವನ್ನಿಟ್ಟರೆ ಸಕಲ ಕಷ್ಟಗಳನ್ನು ನನ್ನ ಅನುಗ್ರಹದಿಂದ ದಾಟುವಿ. ಹಾಗಿಲ್ಲದೆ ಅಹಂಕಾರದಿಂದ ನನ್ನ ಮಾತನ್ನು ಕೇಳದೆ ಹೋಗುವೆಯಾದರೆ ಹಾಳಾಗುವಿ. ಮಾನಸಿಕವಾಗಿ ನಾನು ಮಾಡುತ್ತೇನೆ ಎಂಬ ಭಾವನೆಯನ್ನು ಬಿಟ್ಟು ಎಲ್ಲಾ ಕೆಲಸಗಳನ್ನೂ ಮಾಡು ಎಂದು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಎಲ್ಲಾ ಕೆಲಸಗಳನ್ನು ಅರ್ಪಣಾ ಬುದ್ಧಿಯಿಂದ ಮಾಡುವುದಾದರೆ ಪರಮಾತ್ಮನ ಕೃಪೆಯಿಂದ ಕರ್ಮ ಬಂಧನವೆಂಬ ಸಂಸಾರ ನದಿಯನ್ನು ದಾಟಬಹುದು. ಇಲ್ಲವಾದರೆ ಸಂಸಾರದಲ್ಲೇ ಸಿಕ್ಕಿಬಿದ್ದು ನಾವು ಹಾಳಾಗುವುದು ಖಂಡಿತ. ಇದನ್ನೇ ಇಲ್ಲಿ ಹೇಳುತ್ತಿರುವುದು. ನನ್ನನ್ನು ಸ್ಮರಿಸಿಕೊಂಡು ನೀನು ಕರ್ಮಗಳನ್ನು ಮಾಡುವುದಾದರೆ ನನ್ನ ಅನುಗ್ರಹದಿಂದ ಸಂಸಾರ ನದಿಯನ್ನು ದಾಟುವಿ. ಒಂದು ವೇಳೆ ಅಹಂಕಾರದಿಂದ ನೀನು ನನ್ನ ಮಾತನ್ನು ಮೀರುವುದಾದರೆ ನೀನು ಹಾಳಾಗುವಿ ಎಂದು. ಇಲ್ಲಿ ಪರಮಾತ್ಮನನ್ನು ಸ್ಮರಿಸುವುದೆಂದರೆ ಎಲ್ಲಾ ಕೆಲಸಗಳು ಆತ್ಮನ ಸಾನ್ನಿಧ್ಯದಲ್ಲಿ ನಡೆಯುತ್ತಿವೆ, ನಾನು ಕರ್ತನೂ ಅಲ್ಲ ಭೋಕ್ತನೂ ಅಲ್ಲ ಎಂಬ ಸ್ಪಷ್ಟ ಜ್ಞಾನವಿರುವುದು. ಜ್ಞಾನಾಗ್ನಿಯು ಎಲ್ಲ ಕರ್ಮಗಳನ್ನು ಸುಟ್ಟು ಹಾಕುತ್ತದೆ. ಈ ಜ್ಞಾನವನ್ನೇ ಪರಮಾತ್ಮನ ಅನುಗ್ರಹ ಎಂದು ಹೇಳಿರುವುದು. ಪರಮಾತ್ಮನಲ್ಲಿ ತಾರತಮ್ಯ ಭಾವವಿಲ್ಲ. ಅವನು ಕೆಲವರನ್ನು ಮಾತ್ರ ಅನುಗ್ರಹಿಸುತ್ತಾನೆ, ಎಲ್ಲರನ್ನೂ ಅನುಗ್ರಹಿಸುವುದಿಲ್ಲ ಎಂದಿಲ್ಲ. ಪರಮಾತ್ಮನ ಇರುವಿಕೆಯೇ ಪರಮಾತ್ಮನ ಅನುಗ್ರಹ. ಅವನು ಎಲ್ಲರ ಹೃದಯದಲ್ಲೂ ಇದ್ದಾನೆ. ಯಾರು ಆತ್ಮ ಅನಾತ್ಮ ವಿವೇಚನೆಯ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೋ ಅವರಿಗೆ ಪರಮಾತ್ಮನ ಅನುಗ್ರಹವು ಲಭ್ಯವಾಗುವುದು. ಆದುದರಿಂದ ಅಂಥವರು ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಪಡೆಯುತ್ತಾರೆ. ಈ ಜ್ಞಾನವನ್ನು ಗಳಿಸದೆ ಅಹಂಕಾರದಿಂದ ನಾನೇ ಮಾಡುವವನು ನಾನೇ ಭೋಗಿಸುವವನು ಎಂಬ ಭಾವನೆಯಿಂದ ಕೆಲಸಗಳನ್ನು ಮಾಡುವುದಾದರೆ ವ್ಯಕ್ತಿಯು ತಾನಾಗಿ ಸಂಸಾರಕ್ಕೆ ಬೀಳುತ್ತಾನೆ. ಜನರನ್ನು ಹೆದರಿಸುವುದಕ್ಕಾಗಿ ಪರಮಾತ್ಮನು ಈ ರೀತಿ ಇಲ್ಲಿ ಹೇಳಿದ್ದಲ್ಲ. ಪ್ರಕೃತಿಯಲ್ಲಿರುವ ಕರ್ಮ ನಿಯಮವೇ ಹೀಗೆ. ನಾವೆಲ್ಲರೂ ಆ ನಿಯಮಕ್ಕೆ ಒಳಪಟ್ಟವರು. ಉದಾಹರಣೆಗೆ ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಹಿಡಿದಂತಹ ನ್ಯೂಟನ್ ಮಹಾಶಯನೇ 3ನೇ ಮಹಡಿಯಿಂದ ಕೆಳಗೆ ಧುಮುಕುವುದಾದರೆ ಪ್ರಕೃತಿಯ ನಿಯಮವಾದ ಗುರುತ್ವಾಕರ್ಷಣ ಶಕ್ತಿಯು ಅವನನ್ನೇನೋ ಹೊರತಾಗಿಸುವುದಿಲ್ಲ. ಇದೇ ರೀತಿ ಕರ್ಮ ನಿಯಮವೂ ಕೂಡ. ಅಹಂಕಾರದ ಮೂಲಕ ಕರ್ಮ ಮಾಡುವುದಾದರೆ ಕರ್ಮಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳುವುದು ಖಂಡಿತ. ಅಹಂಕಾರವನ್ನು ಬಿಟ್ಟು ಅರ್ಪಣಾಭಾವದಿಂದ ಮಾಡುವುದಾದರೆ ಮೋಕ್ಷವು ಖಂಡಿತ. ಪ್ರಕೃತಿ ನಿಯಮವನ್ನು ಇನ್ನಷ್ಟು ವಿವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಯದಹಂಕಾರಮಾಶ್ರಿತ್ಯ ನಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಅಹಂಕಾರವನ್ನು ಆಶ್ರಯಿಸಿ ನಾನು ಯುದ್ಧ ಮಾಡುವುದೇ ಇಲ್ಲ ಎಂದುಕೊಂಡಿರುವೆಯಷ್ಟೇ.
ಈಗ ನಿನ್ನ ನಿಶ್ಚಯವು ಸುಳ್ಳಾಗುವುದು, ಏಕೆಂದರೆ ಪ್ರಕೃತಿಯು ನಿನ್ನನ್ನು ಯುದ್ಧಕ್ಕೆ ನಿಯೋಜಿಸಿಯೇ ಬಿಡುತ್ತದೆ. ಯಾವುದೇ ಹೇಳಿಕೆಯನ್ನು ಸುಮ್ಮನೆ ಹೇಳುವುದಕ್ಕೂ ವ್ಯಕ್ತಿಯ ಅನುಭವಕ್ಕೆ ಹೋಲಿಸಿ ಹೇಳುವುದಕ್ಕೂ ಬಹಳ ವ್ಯತ್ಯಾಸವಿದೆ. ಅನುಭವದ ಮೂಲಕ ನಾವು ಅರ್ಥ ಮಾಡಿಕೊಂಡಾಗ ಅದು ನಿಶ್ಚಯ ಜ್ಞಾನವಾಗಿ ಮನಸ್ಸಿನಲ್ಲಿ ಉಳಿದು ಬಿಡುವುದು. ಇದೀಗ ಕೃಷ್ಣನು ಪ್ರಕೃತಿ ನಿಯಮವಾದ ಕರ್ಮ ರಹಸ್ಯವನ್ನು ಅರ್ಜುನನಿಗೆ ಅವನ ಅನುಭವದ ಮೂಲಕವೇ ವಿವರಿಸಲು ತೊಡಗುತ್ತಾನೆ. ಯುದ್ಧ ಮಾಡಬೇಕೇ ಬೇಡವೇ ಎನ್ನುವುದು ಅರ್ಜುನನ ಪ್ರಶ್ನೆಯಾಗಿತ್ತು. ಅರ್ಜುನನಿಗೆ ಸಮಸ್ಯೆಯನ್ನೇ ವಿಷಯವಾಗಿಟ್ಟುಕೊಂಡು ಇಲ್ಲಿ ನೇರವಾಗಿ ಉತ್ತರಿಸುತ್ತಿದ್ದಾನೆ. ಒಂದು ವೇಳೆ ನೀನು ನಿನ್ನ ಅಹಂಕಾರದಿಂದ ನಾನು ಯುದ್ಧ ಮಾಡುವುದಿಲ್ಲ ಎಂದು ನಿಶ್ಚಯಿಸಿದರೂ ನಿನ್ನ ನಿರ್ಧಾರವು ಖಂಡಿತವಾಗಿಯೂ ಸುಳ್ಳಾಗುವುದು, ಏಕೆಂದರೆ ಪ್ರಕೃತಿಜನ್ಯವಾದ ರಜೋಗುಣವು ನಿನ್ನನ್ನು ಯುದ್ಧಕ್ಕೆ ನಿಯೋಜಿಸಿಯೇ ಬಿಡುವುದು ಎಂದು ಪರಮಾತ್ಮನು ತನ್ನದೇ ಆದ ಪ್ರಕೃತಿ ನಿಯಮವನ್ನು ಸ್ಪಷ್ಟಪಡಿಸುತ್ತಾನೆ. ಉಪ್ಪು ತಿಂದವರಿಗೆ ಬಾಯಾರಿಕೆ ಆಗಲೇಬೇಕು. ಇದೇ ರೀತಿ ಗುಣಗಳಿಗೆ ಸರಿಯಾಗಿ ಮನುಷ್ಯನು ವರ್ತಿಸಲೇಬೇಕು. ಯಾರೂ ಕೂಡ ಈ ನಿಯಮಕ್ಕೆ ಹೊರತಾದವರಲ್ಲ. ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವವರು ಪೆಟ್ಟು ತಿನ್ನುವುದು ಖಂಡಿತ. ಏಕೆಂದರೆ ಪರಮಾತ್ಮನೇ ಹೇಳುತ್ತಾನೆ, ಸ್ವಭಾವಜೇನ ಕೌಂತೇಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. ಎಲೈ ಕೌಂತೇಯನೇ, ಸ್ವಭಾವದಿಂದ ಆಗಿರುವ ಕರ್ಮಕ್ಕೆ ನೀನು ಕಟ್ಟು ಬಿದ್ದಿದ್ದೀಯೇ. ಈಗ ಅವಿವೇಕದಿಂದ ಯಾವುದನ್ನು ಮಾಡುವುದಿಲ್ಲ ಎನ್ನುತ್ತಿರುವೆಯೋ ಅದನ್ನು ಪರವಶನಾಗಿಯಾದರೂ ಮಾಡುವೆ. ಪರಮಾತ್ಮನು ಹೇಳುತ್ತಾನೆ, ನೀನು ಯುದ್ಧ ಮಾಡು ಎಂದು ನಾನು ಹೇಳುತ್ತಿರುವುದು ನಿನ್ನ ಬಗ್ಗೆ ನನಗೆ ಅನುಕಂಪವಿಲ್ಲದೆ ಅಲ್ಲ, ನಿನಗೆ ಬೇರೆ ಗತಿಯೇ ಇಲ್ಲ. ಆದುದರಿಂದ ಹೇಳುತ್ತಿದ್ದೇನೆ, ಯುದ್ಧ ಮಾಡುವುದಿಲ್ಲ ಎಂದು ನೀನು ಹೇಳಬಹುದು, ಆದರೆ ನಿನ್ನ ಪ್ರಕೃತಿಯು ನಿನ್ನನ್ನು ಯುದ್ಧ ಮಾಡಿಸಿಯೇ ಬಿಡುವುದು. ರಜೋಗುಣ ಪ್ರಧಾನವಾಗುಳ್ಳವನು ಸಾತ್ವಿಕ ಕೆಲಸವನ್ನು ಮಾಡುತ್ತೇನೆಂದರೆ ಅದು ಸಾಧ್ಯವಿದೆಯೇ? ಅರ್ಜುನನು ಹುಟ್ಟಿದ್ದೇ ಕ್ಷತ್ರಿಯನಾಗಿ, ಆದುದರಿಂದ ಅವನಿಗೆ ಯುದ್ಧವನ್ನು ಮಾಡಲೇಬೇಕಾಗಿದೆ. ತಾತ್ಕಾಲಿಕವಾಗಿ ಮೋಹವು ಅವನ ಬುದ್ಧಿಯನ್ನು ಆವರಿಸಿದುದರಿಂದ ಯುದ್ಧ ಮಾಡುವುದಿಲ್ಲವೆಂದು ತಪ್ಪಾದ ನಿರ್ಣಯಕ್ಕೆ ಬರುತ್ತಾನೆ. ಅವನಿಗೆ ತನ್ನ ಹಿಂದಿನ ವಾಸನೆಗಳನ್ನು ಕ್ಷಯಿಸಿಕೊಳ್ಳುವುದಕ್ಕೆ ಯುದ್ಧರಂಗವೇ ತಕ್ಕುದಾದ ಕ್ಷೇತ್ರ. ಇದು ಅವನಿಗೆ ತಿಳಿದಿರಲಿಲ್ಲ. ಪರಮಾತ್ಮನು ತನ್ನ ಉಪದೇಶದ ಮೂಲಕ ಈ ರಹಸ್ಯವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಅವಶನಾಗಿಯಾದರೂ ಅರ್ಜುನನು ಯುದ್ಧ ಮಾಡಿಯೇ ತೀರುತ್ತಾನೆ. ಏಕೆಂದರೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯಾ. ಅರ್ಜುನನೇ, ಮಾಯೆಯಿಂದ ದೇಹಯಂತ್ರವನ್ನು ಏರಿ ಸಕಲ ಪ್ರಾಣಿಗಳನ್ನು ತಿರುಗಿಸುತ್ತಾ ಈಶ್ವರನು ಸರ್ವಭೂತಗಳ ಹೃದಯದಲ್ಲಿಯೂ ಕುಳಿತಿರುವನು. ಪ್ರಕೃತಿ ನಿಯಮವೇ ಇದು. ಪ್ರತಿಯೊಂದು ಜೀವರಾಶಿಯೂ ಕೂಡ ತನ್ನ ವಾಸನೆಗೆ ಅನುಗುಣವಾಗಿಯೇ ವರ್ತಿಸಬೇಕು. ವಾಸನೆಗಳು ಪಕ್ವವಾದಾಗ ವ್ಯಕ್ತಿಯು ಬೇಡವೆಂದರೂ ಅವು ಕೆಲಸ ಮಾಡಿಸಿಯೇ ಬಿಡುತ್ತವೆ. ಪರಮಾತ್ಮನು ಎಲ್ಲರ ಹೃದಯವನ್ನು ಬೆಳಗುವ ಶುದ್ಧ ಚೈತನ್ಯ ಸ್ವರೂಪನು. ಎಲ್ಲರ ಮನಸ್ಸು ಬುದ್ಧಿ ಎಂಬ ಯಂತ್ರವನ್ನು ಆರೂಢನಾಗಿ ಸಕಲ ಜೀವರಾಶಿಗಳನ್ನು ತನ್ನ ಮಾಯೆಯಿಂದ ಭ್ರಮಿಸುವಂತೆ ಮಾಡುತ್ತಾನೆ. ಮಾಯೆಗೆ ಸಿಕ್ಕಿಬಿದ್ದಿರುವ ನಾವೆಲ್ಲರೂ ಪ್ರಕೃತಿಯ ನಿಯಮವನ್ನು ತಿಳಿಯದೆಯೇ ನಾವೇ ಮಾಡುವುದು ಎಂಬ ಅಹಂಕಾರದಿಂದ ಕುಣಿಯುತ್ತಿದ್ದೇವೆ. ಇದು ಪರಮಾತ್ಮನದೇ ಮಾಯೆ. ಎಲ್ಲ ಜೀವರಾಶಿಗಳು ಈ ಮಾಯೆಗೊಳಗಾಗಿದ್ದಾರೆ. ಪರಮಾತ್ಮನು ಎಲ್ಲರ ಹೃದಯ ನಿವಾಸಿ. ಪುರಾಣಗಳ ಕಥೆಯಲ್ಲಿ ಪರಮಾತ್ಮನನ್ನು ಕೈಲಾಸದಲ್ಲಿರುವ ಶಿವನೆಂದು, ವೈಕುಂಠದಲ್ಲಿರುವ ವಿಷ್ಣುವೆಂದು ವಿವರಿಸಿದ್ದಿದೆ. ಆದರೆ ಇಲ್ಲಿ ಮಾತ್ರ ಪರಮಾತ್ಮನನ್ನು ಅವನು ಎಲ್ಲರ ಹೃದಯದಲ್ಲಿ ಇರುವವನು ಎಂದು ಹೇಳಿದೆ. ಉಪನಿಷತ್ತಿನ ಶಿಷ್ಯರಿಗೆ ಉಪದೇಶಿಸುವ ರೀತಿ ಇದು. ಶಿಷ್ಯನು ತನ್ನ ಸಾಧನೆಯನ್ನು ಇಲ್ಲಿ ಮಾಡಬೇಕು ಎಂಬುದೇ ಇದರ ತಾತ್ಪರ್ಯ. ಇಲ್ಲಿ ಹೃದಯ ಎಂದರೆ ಮನಸ್ಸು, ಬುದ್ಧಿ ಎಂದರ್ಥ. ನಮ್ಮ ಮನಸ್ಸು ಬುದ್ಧಿ ಎಂಬ ಯಂತ್ರವನ್ನು ಈಶ್ವರನು ಆರೂಢನಾಗಿ 3 ಅವಸ್ಥೆಗಳನ್ನು ಬೆಳಗುತ್ತಿರುತ್ತಾನೆ. ಇಂದ್ರಿಯಗಳು ಮಾಡುವ ಎಲ್ಲ ಕೆಲಸಗಳಿಗೆ ಶಕ್ತಿಯನ್ನು ನೀಡುವವನು ಅವನೇ. ಎಲ್ಲರ ಹೃದಯವನ್ನು ಅವನು ವ್ಯಾಪಿಸಿರುವುದರಿಂದ ಮತ್ತು ಎಲ್ಲರ ಮನಸ್ಸು ಬುದ್ಧಿಗಳಿಗೂ ಅವನು ಒಡೆಯನಾಗಿರುವುದರಿಂದ ಅವನಿಗೆ ಈಶ್ವರ ಎಂದು ಹೆಸರು. ಪರಮಾತ್ಮನು ಶುದ್ಧ ಚೈತನ್ಯ ಸ್ವರೂಪನು. ಕರ್ಮವು ಪ್ರಕೃತಿಗೆ ಸಂಬಂಧಪಟ್ಟದ್ದು. ಪರಮಾತ್ಮನ ಸಾನ್ನಿಧ್ಯದಲ್ಲಿ ಪ್ರಕೃತಿಯು ಮಾಡುವ ನರ್ತನವೇ ನಾವೆಲ್ಲರೂ ಮಾಡುವ ಕರ್ಮಗಳು. ಈ ಜ್ಞಾನವನ್ನು ಪಡೆಯುವುದೆಂದರೆ ಕರ್ಮಗಳನ್ನು ಮಾಡಿಕೊಂಡಿದ್ದು ಕರ್ಮ ಬಂಧನದಿಂದ ಮುಕ್ತರಾದಂತೆ.
ಇದನ್ನೇ ಪರಮಾತ್ಮನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಎಲೆ ಭರತ ಕುಲೋತ್ತಮನೇ, ಅವನನ್ನೇ ಸರ್ವಭಾವದಿಂದ ಶರಣು ಹೊಂದು ಆತನ ಅನುಗ್ರಹದಿಂದ ಪರಮ ಶಾಂತಿ ಸ್ವರೂಪವಾದ ಮೋಕ್ಷವೆಂಬ ಶಾಶ್ವತ ಸ್ಥಾನವನ್ನು ಹೊಂದುವಿ. ಈಶ್ವರ ಬುದ್ಧಿಯಿಂದ ಈ ಪ್ರಪಂಚವನ್ನು ನೋಡಬೇಕು. ಈಶ್ವರನಿಗೆ ಅರ್ಪಣೆಯಾಗುವಂತೆಯೇ ಎಲ್ಲ ಕೆಲಸಗಳನ್ನು ಮಾಡಬೇಕು. ಹೀಗೆ ಮಾಡುತ್ತಾ ಜೀವಿಸುವುದಾದರೆ ಕರ್ಮ ಲೇಪನವಿರುವುದಿಲ್ಲ ಎಂದು ಈಶಾವಾಸ್ಯ ಉಪನಿಷತ್ತು ಹೇಳುತ್ತದೆ. ಈ ತತ್ವವನ್ನೇ ಗೀತೆಯು ಪ್ರತಿಪಾದಿಸುತ್ತಿರುವುದು. ಶರೀರೇಂದ್ರಿಯಗಳಲ್ಲಿ ತಾದಾತ್ಮ್ಯ ಭಾವವನ್ನು ಹೊಂದಿ ಅವುಗಳು ಮಾಡುವ ಕೆಲಸದಲ್ಲಿ ಕರ್ತವ್ಯ ಭಾವನೆಯನ್ನು ತಳೆಯುವುದಾದರೆ ಅದು ಸಂಸಾರಕ್ಕೆ ಕಾರಣವಾಗುವುದು. ಇದರ ಬದಲು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಇಂದ್ರಿಯಗಳು ತಮ್ಮ ಪ್ರಕೃತಿ ಧರ್ಮಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತಿರುತ್ತವೆ ಎಂದು ತಿಳಿದುಕೊಂಡು ಜೀವಿಸುವುದಾದರೆ ಕರ್ಮ ಬಂಧನದಿಂದ ಮುಕ್ತಿಯನ್ನು ಪಡೆದಂತೆ. ಇದನ್ನೇ ಇಲ್ಲಿ ಪರಮಾತ್ಮನು ಹೇಳುತ್ತಿರುವುದು. ಎಲೈ ಅರ್ಜುನನೇ, ಸರ್ವಭಾವದಿಂದಲೂ ಬುದ್ಧಿಯನ್ನು ಬೆಳಗುವ ಪರಮಾತ್ಮನನ್ನೇ ಶರಣು ಹೋಗು. ಅವನ ಪ್ರಸಾದದಿಂದ ಆತ್ಮಜ್ಞಾನವನ್ನು ಪಡೆಯುವುದರ ಮೂಲಕ ಮೋಕ್ಷ ಪದವಿಯನ್ನು ಪಡೆಯುವೆ ಎಂದು. ಇಲ್ಲಿ ಸರ್ವಭಾವೇನ ಎಂದರೆ ಅಹಂಕಾರವನ್ನು ಸ್ವಲ್ಪವೂ ಉಳಿಸಿಕೊಳ್ಳದೆ ಎಂದು, ಅಥವಾ ಕರ್ತೃತ್ವ ಭೋಕ್ತೃತ್ವ ಭಾವನೆ ಎರಡನ್ನೂ ಬಿಟ್ಟು ಎಂದು. ಇದನ್ನೇ ಸಂಪೂರ್ಣ ಶರಣಾಗತಿ ಅಥವಾ ಪ್ರಪತ್ತಿ ಎಂದು ಕರೆಯುವುದು. ರಾಧಾ, ಹನುಮಾನ್, ಪ್ರಹ್ಲಾದ, ಮೀರಾ ಇವರೆಲ್ಲ ಪರಮಾತ್ಮನಿಗೆ ಸಂಪೂರ್ಣ ರೀತಿಯಲ್ಲಿ ಶರಣು ಹೋದ ಮಹಾತ್ಮರು. ಅಂತಹವರಿಗೆ ಮಾತ್ರ ಪರಮಾತ್ಮನ ಪ್ರಸಾದವು ಲಭಿಸುವುದು. ಪ್ರತಿಯೊಬ್ಬ ಸಾಧಕನು ಹೀಗೆ ಶರಣಾಗುವುದಕ್ಕೆ ಪ್ರಯತ್ನಿಸಬೇಕು. ಈಗ ತನ್ನ ಉಪದೇಶವನ್ನು ಉಪಸಂಹರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ, ವಿಮೃಶ್ಯೇತದಶೇಷೇಣ ಯಥೇಚ್ಛಸಿ ತಥಾ ಕುರು. ಇದು ಅತ್ಯಂತ ರಹಸ್ಯವಾದ ಜ್ಞಾನವನ್ನು ನಾನು ನಿನಗೆ ಹೇಳಿದ್ದಾಯಿತು. ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮನನ ಮಾಡಿ ಆಮೇಲೆ ನಿನಗೆ ಇಚ್ಛೆ ಬಂದಂತೆ ಮಾಡು. ಭಗವದ್ಗೀತೆಯ ಚರಮ ಶ್ಲೋಕವೆಂದು ಇದನ್ನು ಪರಿಗಣಿಸಬಹುದು. ಸಂಸ್ಕೃತದಲ್ಲಿ ಇತಿ ಎನ್ನುವ ಶಬ್ದಕ್ಕೆ ಮುಕ್ತಾಯ ಎನ್ನುವ ಅರ್ಥ. ಪರಮಾತ್ಮನು ತನ್ನ ಉಪದೇಶವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾನೆ. ತಾನು ಹೇಳಿರುವ ಜ್ಞಾನವು ಅತ್ಯಂತ ಶ್ರೇಷ್ಠವಾದ ಜ್ಞಾನ ಎಂಬುದನ್ನು ಅರ್ಜುನನಿಗೆ ಪುನಃ ನೆನಪು ಮಾಡಿಕೊಡುತ್ತಾನೆ. 9ನೆಯ ಅಧ್ಯಾಯದಲ್ಲಿ ಇದು ಏಕೆ ಅತ್ಯಂತ ಗುಹ್ಯತಮವಾದ ಜ್ಞಾನ ಎಂಬುದನ್ನು ವಿಸ್ತಾರವಾಗಿ ವಿವರಿಸಿದ್ದೇವೆ. ತಾನು ಉಪದೇಶಿಸಿದ ಈ ಜ್ಞಾನವನ್ನು ಅರ್ಜುನನು ಸರಿಯಾದ ರೀತಿಯಲ್ಲಿ ಮನನ ಮಾಡಬೇಕು ಎಂಬುದು ಪರಮಾತ್ಮನ ಉದ್ದೇಶವಾಗಿದೆ. ಆದುದರಿಂದಲೇ ಅವನು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿಕೊಂಡು ಆಮೇಲೆ ನಿನ್ನ ಮನಸ್ಸಿಗೆ ತೋಚಿದಂತೆ ಮಾಡು ಎಂದು ಹೇಳಿರುವುದು. 2ನೆಯ ಅಧ್ಯಾಯದಲ್ಲಿ ನನಗೆ ಸರಿಯಾದ ಜ್ಞಾನವನ್ನು ಕೊಡು ಎಂದು ಕೇಳಿಕೊಂಡಿದ್ದ. ಜ್ಞಾನವನ್ನು ಕೊಟ್ಟದ್ದೂ ಆಯಿತು, ಪಡೆದದ್ದೂ ಆಯಿತು. ಮನನವಾಗಬೇಕಾದುದು ಅತ್ಯಗತ್ಯ. ಅದನ್ನು ಮಾಡು ಎಂದು ಪರಮಾತ್ಮನು ಇಲ್ಲಿ ಹೇಳುತ್ತಿದ್ದಾನೆ. ಇಲ್ಲಿಯ ತನಕ ತಾನು ಮಾಡಿದ ಉಪದೇಶದ ಸಾರವನ್ನು ಪುನಃ ಸಂಕ್ಷೇಪವಾಗಿ ಹೇಳುತ್ತೇನೆಂದು ಪರಮಾತ್ಮನು ಮುಂದುವರಿಸುತ್ತಾನೆ. ಸರ್ವಗುಹ್ಯತಮಂ ಭೂಯ ಶೃಣು ಮೇ ಪರಮಂ ವಚಃ, ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ರಹಸ್ಯಗಳಲ್ಲೆಲ್ಲ ಹೆಚ್ಚಿನದಾದ ರಹಸ್ಯವನ್ನು ಮತ್ತೆ ಹೇಳುವೆನು. ಈ ನನ್ನ ದಿವ್ಯ ವಾಣಿಯನ್ನು ಆಲಿಸು. ನೀನು ನನಗೆ ಬಹಳವಾಗಿ ಪ್ರಿಯನಾಗಿರುವುದರಿಂದ ನಿನಗೆ ಹಿತವಾದುದನ್ನು ಹೇಳುವೆನು, ಕೇಳು. ಗೀತೋಪದೇಶವು ಮುಗಿಯಿತು. ಅರ್ಜುನನ ಮನಸ್ಸಿನ ಸಂಶಯಗಳೆಲ್ಲವೂ ನಿವಾರಣೆಯಾದವು. ಆದರೂ ಇನ್ನೊಂದು ಸಲ ಪರಮಾತ್ಮನು ಇಲ್ಲಿಯ ತನಕ ಹೇಳಿದ ಪ್ರವಚನವನ್ನು ಸಾರಾಂಶ ರೂಪವಾಗಿ ಹೇಳಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಅರ್ಜುನನಿಗೆ ಅನ್ನಿಸಿರಬೇಕು. ಅರ್ಜುನನ ಮುಖಭಾವದಿಂದ ಅದನ್ನು ತಿಳಿದುಕೊಂಡ ಪರಮಾತ್ಮನು ಸರ್ವಗುಹ್ಯತಮವಾದ ನನ್ನ ವಚನಗಳನ್ನು ನಿನಗೆ ಮತ್ತೆ ಹೇಳುತ್ತೇನೆ, ಕೇಳು ಎಂದು ಹೇಳುತ್ತಾನೆ. ಅರ್ಜುನನ ಮೂಲಕ ಇಡೀ ಮಾನವ ಜನಾಂಗಕ್ಕೆ ಕೊಟ್ಟ ಉಪದೇಶವಿದು. ಗುರುವಾದವನು ತಾಯಿ ಹಸುವು ತನ್ನ ಕರುವಿಗೆ ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಮೊಲೆ ಹಾಲು ಉಣಿಸುವಂತೆ ಉಪದೇಶವನ್ನು ಕೊಡಬೇಕು. ಶಿಷ್ಯನಿಗೆ ಸರಿಯಾಗಿ ಅರ್ಥವಾಗದಿದ್ದರೆ ಬೇರೆ ಬೇರೆ ದೃಷ್ಟಾಂತಗಳ ಮೂಲಕ ಅದನ್ನು ಮತ್ತೆ ಮತ್ತೆ ವಿವರಿಸಿ ಹೇಳಬೇಕು.
ಉಪದೇಶ ಕೊಡುವಲ್ಲಿ ಗುರುವಿಗೆ ಸ್ವಲ್ಪವೂ ಬೇಸರ ಬರಬಾರದು. ತುಂಬು ಹೃದಯದಿಂದ ಶಿಷ್ಯನಿಗೆ ಜ್ಞಾನ ಧಾರೆ ಎರೆದು ಕೊಡಬೇಕು. ಪರಮಾತ್ಮನು ಅರ್ಜುನನಿಗಾಗಿ ತನ್ನ ಉಪದೇಶದ ಸಾರವನ್ನು ಮುಂದಿನ 2 ಶ್ಲೋಕಗಳಲ್ಲಿ ಹಾಡುತ್ತಾನೆ. ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ನನ್ನಲ್ಲಿಯೇ ಮನಸ್ಸಿಟ್ಟಿರು, ನನ್ನ ಭಕ್ತನಾಗು, ನನ್ನನ್ನೇ ಪೂಜಿಸು, ನನ್ನನ್ನೇ ನಮಸ್ಕರಿಸು. ಹೀಗೆ ಮಾಡಿದರೆ ನನ್ನನ್ನೇ ಹೊಂದುವಿ. ಇದನ್ನು ಆಣೆ ಮಾಡಿ ಹೇಳಿರುತ್ತೇನೆ, ಏಕೆಂದರೆ ನೀನು ನನಗೆ ಪ್ರಿಯನಾಗಿರುತ್ತೀಯೇ. ಭಗವದ್ಗೀತೋಪನ್ಯಾಸದ ಸರಸಾರ ಸರ್ವಸ್ವ ಈ ಶ್ಲೋಕದಲ್ಲೂ ಮುಂದಿನ ಶ್ಲೋಕದಲ್ಲೂ ಅಡಗಿದೆ. ಸಾಧಕನು ತನ್ನ ಸಾಧನೆಯಲ್ಲಿ ತನ್ನ ಯಶಸ್ಸು ಗಳಿಸಬೇಕಾದರೆ ಇಲ್ಲಿ ಹೇಳಿರುವ 4 ಅಂಶಗಳನ್ನು ಅವನು ಪೂರೈಸಬೇಕು. ಮೊದಲಿಗೆ ಪರಮಾತ್ಮನಲ್ಲೇ ಮನಸ್ಸನ್ನಿಡಬೇಕು. ಎರಡನೆಯದಾಗಿ ಪರಮಾತ್ಮನನ್ನೇ ಭಜಿಸಬೇಕು. ಮೂರನೆಯದಾಗಿ ಪರಮಾತ್ಮನನ್ನೇ ಪೂಜಿಸಬೇಕು. ಕೊನೆಯದಾಗಿ ಪರಮಾತ್ಮನನ್ನೇ ನಮಸ್ಕರಿಸಬೇಕು. ಈ 4 ಯಾರು ಮಾಡುತ್ತಾನೋ ಅವನು ಪರಮಾತ್ಮನನ್ನು ಪಡೆಯುತ್ತಾನೆ ಎಂದು ಇಲ್ಲಿ ಹೇಳಿದೆ. ನಾನು ಸುಮ್ಮನೆ ಇದನ್ನು ಹೇಳುತ್ತಿಲ್ಲ, ಪ್ರತಿಜ್ಞೆ ಮಾಡಿ ಹೇಳುತ್ತಿದ್ದೇನೆ ಎಂದು ಪರಮಾತ್ಮನು ಹೇಳುತ್ತಾನೆ. ಅರ್ಜುನನು ತನಗೆ ಅತ್ಯಂತ ಪ್ರಿಯನಾದ ಶಿಷ್ಯನಾದುದರಿಂದ ಹಾಗೆ ಹೇಳಿದುದು ಎಂದು ಹೇಳುತ್ತಾನೆ. ಪರಮಾತ್ಮನನ್ನೇ ಭಜಿಸುವುದೆಂದರೆ, ಪರಮಾತ್ಮನಲ್ಲೇ ಮನಸ್ಸನ್ನು ಇಡುವುದೆಂದರೆ, ಅಹಂಕಾರವನ್ನು ಸಂಪೂರ್ಣವಾಗಿ ನಾಶಗೊಳಿಸಿ ಎಲ್ಲಾ ಕೆಲಸಗಳನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವುದು ಎಂದರ್ಥ. ಹೀಗೆ ಮಾಡುವುದಾದರೆ ಸಾಧಕನು ಮೋಕ್ಷ ಪದವಿಯನ್ನು ಪಡೆಯುವುದು ಖಂಡಿತ. ಪರಮಾತ್ಮ ರೂಪವನ್ನು ಪಡೆಯುವುದೇ ಮೋಕ್ಷ ಎಂದು ಕರೆದಿರುವುದು. ಆಚಾರ್ಯ ಶಂಕರರು ಮುಂದಿನ ಶ್ಲೋಕಕ್ಕೆ ಕೆಳಗಿನಂತೆ ಪೀಠಿಕೆಯನ್ನು ಕೊಡುತ್ತಾರೆ. ಪರಮಾತ್ಮನಿಗೆ ಸಂಪೂರ್ಣ ಶರಣು ಹೋಗುವುದೇ ಕರ್ಮಯೋಗದ ಮುಖ್ಯ ರಹಸ್ಯ ಎಂಬುದನ್ನು ಶ್ರೀಕೃಷ್ಣನು ಇಲ್ಲಿಯ ತನಕ ಹೇಳಿ ಮುಂದಿನ ಶ್ಲೋಕದಲ್ಲಿ ಹೇಗೆ ಕರ್ಮಯೋಗವು ಆತ್ಮಜ್ಞಾನಕ್ಕೆ ಸಾಧನವಾಗುವುದು ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿಕೊಡುತ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ಶರಣು ಹೊಂದು, ನಾನು ನಿನ್ನನ್ನು ಸಕಲ ಪಾಪಗಳಿಂದ ಬಿಡುಗಡೆಗೊಳಿಸುವೆನು, ಶೋಕಿಸಬೇಡ. ಶ್ರೀಮದ್ ಭಗವದ್ಗೀತೆಯಲ್ಲಿ ಇದು ಅತ್ಯಂತ ಮಹತ್ವಪೂರ್ಣವಾದ ಶ್ಲೋಕ. ಗೀತೆಗೆ ಟೀಕೆ ಬರೆದ ಪ್ರತಿಯೊಬ್ಬ ಮಹಾಪುರುಷರು ತಮ್ಮ ಬುದ್ಧಿಗೆ ತೋಚಿದಂತೆ ಈ ಶ್ಲೋಕಕ್ಕೆ ಅರ್ಥವನ್ನು ಬರೆದಿದ್ದಾರೆ. ಆಚಾರ್ಯ ರಾಮಾನುಜರ ಪ್ರಕಾರ ಗೀತೆಯ ಚರಮ ಶ್ಲೋಕವಿದು. ಇಲ್ಲಿ ಸರ್ವಧರ್ಮಾನ್ ಎಂದರೆ ಎಲ್ಲಾ ಕರ್ಮಗಳನ್ನು ಎಂದರ್ಥ. ಎಲ್ಲಾ ಕರ್ಮಗಳನ್ನು ನನಗೆ ಸನ್ಯಾಸ ಮಾಡು ಎಂದು ಕೃಷ್ಣನು ಗೀತೆಯ ಆರಂಭದ ಅಧ್ಯಾಯದಿಂದ ಹೇಳಿಕೊಂಡು ಬರುತ್ತಿದ್ದಾನೆ. ಈ ಕೊನೆಯ ಅಧ್ಯಾಯದಲ್ಲಿ ಪರಮಾತ್ಮನು ತನ್ನ ಉಪದೇಶವನ್ನು ಉಪಸಂಹಾರ ಮಾಡುತ್ತಿರುವುದರಿಂದ ಹಿಂದೆ ಹೇಳಿರುವ ಕರ್ಮಯೋಗದ ತತ್ವವನ್ನೇ ಇಲ್ಲಿ ಪ್ರತಿಪಾದಿಸುತ್ತಿದ್ದಾನೆ. ಎಲ್ಲಾ ಕರ್ಮಗಳನ್ನು ಬಿಟ್ಟು ಬಿಡುವುದೆಂದರೆ ಮಾಡುವ ಎಲ್ಲ ಕರ್ಮಗಳಲ್ಲಿ ಕರ್ತೃತ್ವ ಭಾವನೆಯನ್ನು ಬಿಡುವುದು ಎಂದರ್ಥ. ಎಲ್ಲಾ ಕರ್ಮಗಳು ಆತ್ಮನ ಸಾನ್ನಿಧ್ಯದಿಂದ ನಡೆಯುತ್ತಿವೆ ಎಂದು ತಿಳಿದು ಕೆಲಸ ಮಾಡುವುದಾದರೆ ಎಲ್ಲಾ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿದ ಹಾಗೆ. ಅದ್ವಿತೀಯನಾದ ನನಗೆ ಶರಣು ಬಾ ಎಂದು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಅಹಂಕಾರವನ್ನು ಸಂಪೂರ್ಣ ರೀತಿಯಲ್ಲಿ ನಾಶಗೊಳಿಸುವುದೆಂದರೆ ಪರಮಾತ್ಮನಿಗೆ ಶರಣು ಹೋದ ಹಾಗೆ. ನಾನು ಮಾಡುವವನಲ್ಲ, ಬುದ್ಧಿಯನ್ನು ಬೆಳಗುವ ಪರಮಾತ್ಮನ ಸನ್ನಿಧಿಯಲ್ಲಿ ಎಲ್ಲಾ ಕರ್ಮಗಳು ನಡೆಯುತ್ತಿವೆ. ನಾನು ಕರ್ತೃವೂ ಅಲ್ಲ, ಭೋಕ್ತೃವೂ ಅಲ್ಲ. ಪರಮಾತ್ಮನಿಗೆ ವ್ಯಕ್ತಗೊಳ್ಳಲು ನನ್ನ ಶರೀರ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳು ನಿಮಿತ್ತ ಮಾತ್ರಕ್ಕೆ ಉಪಾಧಿಗಳು. ಈ ರೀತಿ ಶುದ್ಧ ಭಾವನೆಯಿಂದ ಯಾವನು ತನ್ನ ಎಲ್ಲ ಕೆಲಸಗಳನ್ನು ಮಾಡುತ್ತಾನೋ ಅವನು ತಾನು ಮಾಡುವ ಎಲ್ಲಾ ಕೆಲಸಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಪರಮಾತ್ಮನನ್ನೇ ಶರಣು ಹೊಕ್ಕ ಹಾಗೆ. ಇನ್ನೊಂದು ರೀತಿಯಲ್ಲಿ ಇಲ್ಲಿ ಅರ್ಥವನ್ನು ಮಾಡಬಹುದು. ಎಲ್ಲಾ ಧರ್ಮಗಳನ್ನು ಬಿಟ್ಟು ಎಂದರೆ ಶರೀರ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳಲ್ಲಿರುವ ತಾದಾತ್ಮ್ಯ ಭಾವವನ್ನು ಬಿಟ್ಟು ಎಂದು. ಶರೀರೇಂದ್ರಿಯ, ಮನಸ್ಸು, ಬುದ್ಧಿಗಳ ಧರ್ಮವು ನಾಶವಾಗುವಂಥದ್ದು. ಅವು ಪ್ರತಿಕ್ಷಣವೂ ಬದಲಾಗುತ್ತಲೇ ಇವೆ. ಅವುಗಳ ಸ್ವರೂಪವೇ ವಿಕಾರ. ಅವುಗಳನ್ನೆಲ್ಲ ದಾಟಿರುವುದು ಆತ್ಮನ ಸ್ವರೂಪ. ಆತ್ಮನು ನಿರ್ವಿಕಾರಿಯು ಮತ್ತು ಅವಿನಾಶಿಯು. ಶ್ರೀಕೃಷ್ಣನು ಇಲ್ಲಿ ಅರ್ಜುನನಿಗೆ ನೀನು ಶರೀರೇಂದ್ರಿಯ, ಮನಸ್ಸು, ಬುದ್ಧಿಗಳಲ್ಲಿರುವ ತಾದಾತ್ಮ್ಯ ಭಾವವನ್ನು ಬಿಟ್ಟು
ಅವಿನಾಶಿಯಾದ ನನ್ನನ್ನು ಶರಣು ಹೋಗು ಎಂದು ಹೇಳಿರುವುದು. ಇಲ್ಲಿ ತಾದಾತ್ಮ್ಯ ಭಾವವನ್ನು ಬಿಡುವುದು ಎಂದರೆ ಅಹಂಕಾರವನ್ನು ಬಿಡುವುದು ಎಂದರ್ಥ. ಅಹಂಕಾರವು ಹೋದ ಮೇಲೆ ಸಂಸಾರವಾದರೂ ಯಾರಿಗೆ? ಶರೀರೇಂದ್ರಿಯಗಳಲ್ಲಿ ತಾದಾತ್ಮ್ಯ ಭಾವವನ್ನು ಬಿಟ್ಟು ಆತ್ಮನಲ್ಲಿ ಒಂದಾದ ಮೇಲೆ ಸಾಧಕನು ಆತ್ಮನಾಗಿಯೇ ನಿಲ್ಲುತ್ತಾನೆ. ಮತ್ತೆ ಸಂಸಾರಕ್ಕೆ ಅವನು ಬೀಳುವುದಿಲ್ಲ. ಇದನ್ನೇ ಇಲ್ಲಿ ಪರಮಾತ್ಮನು ಹೇಳುವುದು, ನಿನ್ನನ್ನು ನಾನು ಎಲ್ಲ ಪಾಪಗಳಿಂದಲೂ ಮುಕ್ತಗೊಳಿಸುವೆ, ಶೋಕಿಸಬೇಡ ಎಂದು. ಕರ್ಮ ಫಲ, ಕರ್ಮ ಲೇಪ, ಕರ್ಮ ಬಂಧನ ಎಂಬ ಇವಕ್ಕೇನೆ ಪಾಪ ಎಂದು ಹೇಳುವುದು. ಅಹಂಕಾರಯುಕ್ತ ಕರ್ಮಗಳಿಗೆ ಮಾತ್ರ ಕರ್ಮ ಫಲವು ಬರುವುದು. ಕರ್ತೃತ್ವ ಭಾವನೆಯಿಂದ ಕೆಲಸ ಮಾಡುವುದರಿಂದ ಮಾತ್ರ ವ್ಯಕ್ತಿಯು ಕರ್ಮ ಬಂಧನಕ್ಕೊಳಗಾಗುವುದು. ಮಾಡುವ ಕೆಲಸದಲ್ಲಿ ಅಹಂಕಾರವೇ ಎಲ್ಲವಾದರೆ ಪಾಪವಾದರೂ ಬರುವುದು ಎಲ್ಲಿಂದ? ಕೆಲವೊಂದು ಸಲ ಸಾಧಕರಿಗೆ ಸಂಶಯ ಬರಬಹುದು, ನಾವು ಜೀವನದಲ್ಲಿ ತುಂಬಾ ಪಾಪಕೃತ್ಯಗಳನ್ನು ಮಾಡಿದ್ದೇವೆ, ಇದೀಗ ಸ್ವಲ್ಪ ಸ್ವಲ್ಪ ಸಾಧನೆಯನ್ನೇನೋ ಮಾಡುತ್ತಿದ್ದೇವೆ ನಿಜ. ಪರಮಾತ್ಮನು ಹೇಳಿರುವ ಪ್ರಕಾರ ನಾವು ಸಾಧನಾ ಪಥದಲ್ಲಿ ಮುಂದುವರಿಯುವುದಾದರೆ ನಮಗೆ ನಾವು ಮಾಡಿರುವ ಪಾಪಗಳಿಂದ ಪೂರ್ಣ ಬಿಡುಗಡೆ ಆಗುತ್ತದೋ ಇಲ್ಲವೋ ಎಂದು ಇಂತಹ ಸಾಧಕರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಇಲ್ಲಿ ಪರಮಾತ್ಮನು ಹೇಳಿರುವುದು, ಸಂಪೂರ್ಣ ರೀತಿಯಿಂದ ನನ್ನನ್ನು ನೀನು ಶರಣು ಹೋಗುವುದಾದರೆ ನಿನ್ನನ್ನು ನಾನು ಎಲ್ಲಾ ಪಾಪಗಳಿಂದಲೂ ಬಿಡುಗಡೆಗೊಳಿಸುವೆನು, ಶೋಕಿಸಬೇಡ ಎಂದು. ಎಲ್ಲ ಸಾಧಕರಿಗೂ ಪರಮಾತ್ಮನು ಕೊಟ್ಟ ಭರವಸೆಯದು. ಎಲ್ಲರೂ ನಿಶ್ಚಿಂತೆಯಿಂದ ತಮ್ಮ ಸಾಧನೆಯನ್ನು ಮುಂದುವರಿಸಬಹುದು. ಸಾಧಕನು ಸಾಧನೆಯ ಪಥದಲ್ಲಿ ಮುಂದುವರಿಯುತ್ತಿರುವಾಗ ವಿಷಾದ ಪಡಬಾರದು. ಪೂರ್ಣ ಸಿದ್ಧಿಯು ಆಗುತ್ತದೋ ಇಲ್ಲವೋ ಎಂದು ಕಳವಳ ಪಡಬಾರದು. ಸಾಧನೆ ಮಾಡುವುದು ನನ್ನ ಪಾಲಿನದು, ಅದಕ್ಕೆ ತಕ್ಕ ಫಲ ಸಿಕ್ಕಿಯೇ ಸಿಕ್ಕುತ್ತದೆ ಎಂಬ ದೃಢ ನಿಶ್ಚಯ ಅವನಲ್ಲಿರಬೇಕು. ಈ ಶ್ಲೋಕವು ಸಾಧನೆಯ ಪಥದಲ್ಲಿ ಮುಂದುವರಿಯುತ್ತಿರುವ ಪ್ರಾಮಾಣಿಕ ಸಾಧಕರಿಗೆ ಅಭಯ ಪ್ರದಾನ ಮಾಡುತ್ತದೆ. ಗೀತೆಯ ಸಾರ ಸರ್ವಸ್ವವು ಈ ಒಂದು ಶ್ಲೋಕದಲ್ಲಿ ಅಡಕವಾಗಿದೆ. ಇಲ್ಲಿಗೆ ಗೀತೋಪನ್ಯಾಸವು ಮುಗಿಯಿತು. ಇದೀಗ ಪರಮಾತ್ಮನು ಈ ಗೀತಾ ಜ್ಞಾನವನ್ನು ಯಾರಿಗೆ ಕೊಡಬೇಕು ಮತ್ತು ಯಾರಿಗೆ ಕೊಡಬಾರದು ಎಂಬುದನ್ನು ಹೇಳುತ್ತಾನೆ. ಇದಂ ತೇ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಇದನ್ನು ಅಂದರೆ ಈ ಗೀತೆಯ ಜ್ಞಾನವನ್ನು ತಪಸ್ವಿ ಅಲ್ಲದವನಿಗೆ ಹೇಳಬಾರದು, ಭಕ್ತನಲ್ಲದವನಿಗೆ ಎಂದಿಗೂ ಹೇಳತಕ್ಕದ್ದಲ್ಲ, ಗುರು ಶುಶ್ರೂಷೆಯನ್ನು ಮಾಡದವನಿಗೂ ಹೇಳಬಾರದು, ನನ್ನಲ್ಲಿ ಅಸೂಯೆ ಇರುವವನಿಗೂ ಹೇಳಬಾರದು. ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲಿ ಅಧಿಕಾರಿಯ ಲಕ್ಷಣವನ್ನು ಹೇಳುವ ಕ್ರಮವಿದೆ. ಇದರ ಅರ್ಥ ಎಲ್ಲರಿಗೂ ಈ ಜ್ಞಾನವನ್ನು ಕೊಡಬಾರದೆಂದಲ್ಲ, ಅರ್ಹತೆ ಇರುವವನಿಗೆ ಕೊಟ್ಟರೆ ಅದರ ಉಪಯೋಗವಾಗುತ್ತದೆ. ಅರ್ಹತೆ ಇಲ್ಲದವರಿಗೆ ಕೊಡುವುದಾದರೆ ಇದರ ಉಪಯೋಗ ಆಗುವುದಿಲ್ಲ. ಅಷ್ಟೇ ಅಲ್ಲ, ಇಂಥ ಜನರು ಶಾಸ್ತ್ರದ ಅವಹೇಳನ ಮಾಡುವರು. ಈ ದೃಷ್ಟಿಯಿಂದ ಇಲ್ಲಿ ಪರಮಾತ್ಮನು ಗೀತೋಪದೇಶವನ್ನು ಯಾರಿಗೆ ಕೊಡಬಾರದು ಎಂದು ಹೇಳುತ್ತಾನೆ. ತಪಶ್ಚರ್ಯೆಯ ಜೀವನವನ್ನು ಅಭ್ಯಾಸ ಮಾಡದವನಿಗೆ ಇದನ್ನು ಹೇಳಬಾರದು. ಅರ್ಥಾತ್ ಆತ್ಮಸಂಯಮವನ್ನು ಅಭ್ಯಾಸ ಮಾಡದವನಿಗೆ ಈ ಜ್ಞಾನದಿಂದ ಏನೂ ಆಗುವುದಿಲ್ಲ. ಕಲ್ಲಿನ ಮೇಲೆ ಬೀಜ ಬಿತ್ತಬೇಡ ಎಂದು ಹೇಳಿದಂತೆ ಇದು. ನಾಸ್ತಿಕರಿಗೂ ಈ ಜ್ಞಾನ ಶ್ರವಣವನ್ನು ಮಾಡಿಸಬಾರದು. ಪರಮಾತ್ಮನನ್ನು ದ್ವೇಷಿಸುವವರಿಗೂ ಇದನ್ನು ಉಪದೇಶಿಸಬಾರದು. ಅವರಿಗೆ ಶಾಸ್ತ್ರದ ಮೇಲೆ ಶ್ರದ್ಧೆಗಿರುವುದಿಲ್ಲ. ನಿಸ್ವಾರ್ಥ ಸೇವೆಯಲ್ಲಿ ಮನಸ್ಸಿಲ್ಲದವರಿಗೆ ಇದನ್ನು ಹೇಳಬಾರದು. ಸ್ವಾರ್ಥಪೂರ್ಣ ಮನಸ್ಸಿಗೆ ಗೀತೋಪದೇಶ ಏನೂ ಪ್ರಯೋಜನವಿಲ್ಲ. ಪರಮಾತ್ಮನ ಉಪದೇಶ ಎಲ್ಲರನ್ನೂ ನಿನ್ನಂತೆಯೇ ಕಾಣು, ಎಲ್ಲರಿಗಾಗಿ ಬದುಕು ಎಂದು ಸ್ವಾರ್ಥಿಗಳಿಗೆ ಇದು ಹೇಳಿದುದೇ ಅಲ್ಲ. ಧರ್ಮವನ್ನು ನಾವು ಇನ್ನೊಬ್ಬರ ಮೇಲೆ ಹೇರಬಾರದು, ಅವರಾಗಿ ಶ್ರದ್ಧೆಯಿಂದ ಕೇಳಬೇಕು ಎಂಬ ಆಸಕ್ತಿಯಿಂದ ಬರುವಾಗ ಇದನ್ನು ಕೊಡಬೇಕು. ಈ ಶ್ಲೋಕವು ಸಾಧಕರಿಗೆ ತಮ್ಮ ಮನಸ್ಸು ಹೇಗಿರಬೇಕು ಎಂಬುದನ್ನು ತಿಳಿಸುತ್ತದೆ. ಯಾರಿಗಾದರೂ ಗೀತೆಯ ಉಪದೇಶವು ಸರಿಯಾಗಿ ಅರ್ಥ ಆಗದಿದ್ದಲ್ಲಿ ಅವರಲ್ಲಿ ಮೇಲೆ ಹೇಳಿರುವ ಯಾವುದಾದರೂ ಕೊರತೆ ಇರಬೇಕು ಎಂಬುದು ಸ್ಪಷ್ಟ. ಅದನ್ನು ತಾವಾಗಿ ಅವರೇ ತಿದ್ದಿಕೊಳ್ಳಲು ಪ್ರಯತ್ನಿಸಬೇಕು. ಈ ರಹಸ್ಯ ಜ್ಞಾನವನ್ನು ಸರಿಯಾಗಿ ಕೊಡುವ ವ್ಯಕ್ತಿಗೆ ಏನು ಫಲ ಸಿಗುವುದು ಎಂದರೆ, ಯಯಿಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯಃ.
ಯಾವನು ಈ ಪರಮ ರಹಸ್ಯವನ್ನು ನನ್ನಲ್ಲಿರುವ ಪರಮ ಭಕ್ತಿಯಿಂದ ನನ್ನ ಭಕ್ತರಲ್ಲಿ ಹೇಳುವನೋ ಅವನು ನನ್ನನ್ನೇ ಹೊಂದುತ್ತಾನೆ, ಇದಕ್ಕೆ ಸಂಶಯವಿಲ್ಲ. ಈ ಶ್ಲೋಕದಲ್ಲಿ ಹಾಗೂ ಮುಂದಿನ ಶ್ಲೋಕದಲ್ಲಿ ಗೀತಾಜ್ಞಾನವನ್ನು ಯಥಾವತ್ತಾಗಿ ಉಪದೇಶಿಸುವ ಮಹಾತ್ಮರಿಗೆ ಏನು ಫಲವು ಸಿಗುವುದು ಎಂಬುದನ್ನು ಪರಮಾತ್ಮನು ಹೇಳುತ್ತಾನೆ. ಗೀತಾ ಜೀವನ ಶಾಸ್ತ್ರವನ್ನು ಮಾನವ ಜನಾಂಗಕ್ಕೆ ಪ್ರೀತಿಯಿಂದ ಪ್ರದಾನ ಮಾಡುವ ಆಚಾರ್ಯರುಗಳನ್ನು ಪರಮಾತ್ಮನು ಇಲ್ಲಿ ಹೊಗಳುತ್ತಾನೆ. ಕೆಟ್ಟ ಪ್ರವೃತ್ತಿಗಳನ್ನು ನೀನು ಗೆಲ್ಲು, ಅವು ಹೊರಗಿನವುಗಳಾಗಲಿ ಅಥವಾ ಒಳಗಿರುವವಾಗಲಿ ಎಂಬುದೇ ಕೃಷ್ಣನು ಗೀತೆಯುದ್ದಕ್ಕೂ ಅರ್ಜುನನಿಗೆ ಉಪದೇಶಿಸಿದ ತತ್ವ. ಇದನ್ನು ಮಾರ್ಮಿಕವಾಗಿ ಜನರಿಗೆ ಉಪದೇಶಿಸಬೇಕಾದರೆ ಕೃಷ್ಣನಷ್ಟೇ ಕ್ರಿಯಾಶೀಲತೆ ಆ ಗುರುವಿನಲ್ಲಿ ಇರಬೇಕು. ಕೇವಲ ಶಾಸ್ತ್ರಜ್ಞಾನವಿದ್ದರೆ ಮಾತ್ರ ಸಾಲದು. ಪರಮಾತ್ಮನು ಉಪದೇಶಿಸಿರುವ ಜೀವನ ಧರ್ಮವು ಅವನಿಗೆ ಪೂರ್ಣ ಮನದಟ್ಟಾಗಿರಬೇಕು. ಪರಮಾತ್ಮನ ಅನನ್ಯ ಭಕ್ತನಾಗಿರಬೇಕು. ಆಗ ಮಾತ್ರ ಪರಿಣಾಮಕಾರಿಯಾಗಿ ಉಪದೇಶವನ್ನು ನೀಡಲು ಸಾಧ್ಯವಾಗುವುದು. ಮಾತ್ರವಲ್ಲದೆ ಅಂತಹ ಗುರುವು ಬ್ರಹ್ಮವೇತ್ತನು, ಅಂದರೆ ಬ್ರಹ್ಮನೇ ಆಗುವನು ಎಂದು ಪರಮಾತ್ಮನು ಇಲ್ಲಿ ಹೇಳುತ್ತಾನೆ. ಅಂದರೆ ಯಾವ ವ್ಯಕ್ತಿಯು ತನ್ನ ಭಕ್ತರಿಗೆ ನನ್ನ ಮೇಲಿನ ಅನನ್ಯ ಭಕ್ತಿಯಿಂದ ಈ ಜ್ಞಾನವನ್ನು ಕೊಡುತ್ತಾನೋ ಅಂಥವನು ನನ್ನನ್ನೇ ಪಡೆಯುತ್ತಾನೆ ಎಂದು. ಪರಮಾತ್ಮನ ಮೇಲಿನ ಅನನ್ಯ ಭಕ್ತಿ ಎಂದರೆ ಶರೀರ, ಮನಸ್ಸು, ಬುದ್ಧಿಗಳಲ್ಲಿರುವ ತಾದಾತ್ಮ್ಯ ಭಾವವನ್ನು ಬಿಟ್ಟು ಆತ್ಮ ಸ್ವರೂಪದಲ್ಲೇ ನಿಲ್ಲುವುದು. ಹೀಗೆ ಸ್ವಾನುಭವವನ್ನು ಪಡೆದ ವ್ಯಕ್ತಿಯು ಗೀತೆಯನ್ನು ಉಪದೇಶಿಸುವುದಾದರೆ ಕೇಳುವವರ ಮೇಲೂ ಅದು ಬಹಳ ಪರಿಣಾಮಕಾರಿಯಾಗಿರುತ್ತದೆ. ಮಾತ್ರವಲ್ಲ, ಹೇಳುವವನಿಗೂ ಪರಮಾನಂದವಾಗುತ್ತದೆ. ಶಾಸ್ತ್ರವನ್ನು ಕಲಿತವನು ಇನ್ನೊಬ್ಬರಿಗೆ ಅದನ್ನು ಕಲಿಸಬೇಕು. ಈ ಮೂಲಕ ಮಾತ್ರ ಅವನು ತನ್ನ ಗುರುಗಳಿಗೆ ಗುರುದಕ್ಷಿಣೆಯನ್ನು ಸಲ್ಲಿಸಿದಂತಾಗುತ್ತದೆ, ಋಷಿ ಋಣವನ್ನು ತೀರಿಸಿದಂತಾಗುತ್ತದೆ. ಹಿಂದೂ ಪರಂಪರೆಯಲ್ಲಿ ಇದು ಇಂದಿಗೂ ನಡೆದು ಬರುತ್ತಿದೆ. ನಮ್ಮ ಉಜ್ವಲವಾದ ಈ ಋಷಿ ಪರಂಪರೆಯನ್ನು ಕಾಪಾಡಿಕೊಂಡು ಬರುವುದಕ್ಕೆ ಸಹಾಯ ಮಾಡುವ ವ್ಯಕ್ತಿ ಯಾರಿರುವನೋ ಅವನು ನನ್ನನ್ನೇ ಪಡೆಯುತ್ತಾನೆ ಎಂದು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಅಂತಹ ವ್ಯಕ್ತಿಗಳನ್ನು ನಾನು ಉಳಿದ ಎಲ್ಲರಿಗಿಂತ ಹೆಚ್ಚು ಪ್ರೀತಿಸುತ್ತೇನೆ ಎಂದು ಮುಂದಿನ ಶ್ಲೋಕದಲ್ಲಿ ಭಗವಂತನು ಹೇಳುತ್ತಾನೆ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಮನುಷ್ಯರಲ್ಲಿ ಆತನಿಗಿಂತ ನನಗೆ ಪ್ರಿಯವಾದದ್ದನ್ನು ಮಾಡಿದವರು ಮತ್ತೆ ಯಾರೊಬ್ಬರೂ ಇರುವುದಿಲ್ಲ. ಭೂಲೋಕದಲ್ಲಿ ನನಗೆ ಅವನಿಗಿಂತ ಹೆಚ್ಚು ಪ್ರಿಯನಾದವನು ಮತ್ತೆ ಯಾವನು ಮುಂದೆ ಹುಟ್ಟಲಾರನು. ಗೀತಾಜ್ಞಾನವನ್ನು ಪ್ರಚಾರ ಮಾಡುವುದಕ್ಕಿಂತ ಶ್ರೇಷ್ಠವಾದ ಕೆಲಸ ಇನ್ನೊಂದಿಲ್ಲ ಎಂಬುದು ಕೃಷ್ಣನ ಮತ. ಗೀತಾಜ್ಞಾನವನ್ನು ಮಾನವ ಜನಾಂಗಕ್ಕೆ ಕೊಡುವ ವ್ಯಕ್ತಿ ಯಾವನಿದ್ದಾನೋ ಅಂತಹ ವ್ಯಕ್ತಿಯು ನನಗೆ ಅತ್ಯಂತ ಪ್ರಿಯನಾದವನು ಎಂದು ಪರಮಾತ್ಮನೇ ಇಲ್ಲಿ ಹೇಳಿದ್ದಾನೆ. ಈಗ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಇನ್ನು ಮುಂದೆ ಕೂಡ ಅವನಷ್ಟು ಪ್ರಿಯತಮನಾದ ವ್ಯಕ್ತಿಯು ತನಗೆ ಇನ್ನೊಬ್ಬನಿಲ್ಲ ಎಂದು ಅವನು ಹೇಳುತ್ತಾನೆ. ಅರ್ಥಾತ್ ಗೀತಾಜ್ಞಾನವನ್ನು ಪ್ರಚಾರ ಮಾಡುವುದೆಂದರೆ ನಿತ್ಯ ನಿರಂತರ ಆತ್ಮಚಿಂತನೆಯನ್ನು ಮಾಡಿದ ಹಾಗೆ. ಆತ್ಮಚಿಂತನೆಯಲ್ಲಿ ತೊಡಗಿದ ವ್ಯಕ್ತಿಯು ಆತ್ಮನಲ್ಲೇ ನಿಷ್ಠೆಯನ್ನು ಪಡೆಯುತ್ತಾನೆ. ಈ ದೃಷ್ಟಿಯಿಂದ ಅವನು ಪರಮಾತ್ಮನಿಗೆ ಅತ್ಯಂತ ಹತ್ತಿರದವನು. ಸಂಶಯವೇ ಇಲ್ಲ, ಅವನು ಮಾಡುವ ಸೇವೆಯು ಅನುಪಮವಾದ ಸೇವೆಯು. ಇದರ ಅರ್ಥ ಗೀತೆಯನ್ನು ಸಂಪೂರ್ಣವಾಗಿ ನಾವು ಕಲಿತು ಆಮೇಲೆ ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು ಎಂದಲ್ಲ. ಗೀತೆಯಿಂದ ಸ್ವಲ್ಪ ಮಟ್ಟಿಗಾದರೂ ಏನಾದರೂ ನಾವು ತಿಳಿದುಕೊಂಡಿದ್ದಾದರೆ ಅದನ್ನು ನಾವು ಜೀವನದಲ್ಲಿ ಆಚಾರಕ್ಕೆ ತರೋಣ, ಆಮೇಲೆ ಪ್ರಚಾರ ಮಾಡೋಣ. ಗೀತೆಯ ವಿದ್ಯಾರ್ಥಿಗಳನ್ನು ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನು ಅಭಿನಂದಿಸುತ್ತಾನೆ. ಅಧ್ಯೇಷ್ಯತೆ ಚ ಯಯಿಮಂ ಧರ್ಮ್ಯಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ. ಧರ್ಮಸಮ್ಮತವಾದ ನಮ್ಮಿಬ್ಬರ ಈ ಸಂವಾದವನ್ನು ಯಾವನು ಓದುವನೋ ಅವನು ನನಗಾಗಿ ಜ್ಞಾನಯಜ್ಞವನ್ನು ಮಾಡಿದವನಾಗುವನು ಎಂದು ನನ್ನ ಮತವು. ಗೀತೆಯ ವಿದ್ಯಾರ್ಥಿಯನ್ನು ಇಲ್ಲಿ ಪ್ರಶಂಸಿಸಲಾಗಿದೆ. ಗೀತೆಯು ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿದೆ. ಸಂವಾದ ರೂಪದಲ್ಲಿರುವ ಈ ಶ್ಲೋಕಗಳನ್ನು ಯಾವನು ಶ್ರದ್ಧೆಯಿಂದ ಓದುತ್ತಾನೋ ಅವನು ಮಾಡುವ ಈ ಜ್ಞಾನ ಯಜ್ಞದಿಂದ ನಾನು ಪೂಜಿಸಲ್ಪಡುತ್ತೇನೆ ಎಂದು ಪರಮಾತ್ಮನು ಹೇಳುತ್ತಾನೆ. ಯಜ್ಞದಲ್ಲಿ ಅಗ್ನಿಯನ್ನು ಆವಾಹನೆ ಮಾಡಿ ಹವಿಸ್ಸನ್ನು ಕೊಡುವುದು ಪದ್ಧತಿ.
ಗೀತೆ ಅಥವಾ ಉಪನಿಷತ್ತುಗಳನ್ನು ಅಧ್ಯಯನ ಮಾಡುವಾಗ ಜ್ಞಾನವೆಂಬ ಅಗ್ನಿಯನ್ನು ಮನಸ್ಸಿನಲ್ಲಿ ನಾವು ಆವಾಹನೆ ಮಾಡಿಕೊಂಡಂತೆ ಮನಸ್ಸೆಂಬ ಯಜ್ಞ ಕುಂಡದಲ್ಲಿ ಅಜ್ಞಾನ ಮತ್ತು ಅಜ್ಞಾನಜನ್ಯ ಸಂದೇಹಗಳನ್ನು ಆಹುತಿ ಕೊಡುತ್ತೇವೆ. ಕೊನೆಯಲ್ಲಿ ಆತ್ಮಸಿದ್ಧಿ ಎಂಬ ಪ್ರಸಾದವು ಲಭಿಸುವುದು. ಇದು ಜ್ಞಾನಯಜ್ಞ. ಈ ಮೂಲಕ ನಾವು ಪರಮಾತ್ಮನನ್ನು ಪೂಜಿಸಿದ ಹಾಗೆ ಇಲ್ಲಿ ಅಹಂಕಾರವನ್ನೇ ಪೂರ್ಣಾಹುತಿಯನ್ನಾಗಿ ಅರ್ಪಿಸುವುದು. ತುಕ್ಕು ಹಿಡಿದ ಕಬ್ಬಿಣದ ತುಂಡನ್ನು ಬೆಂಕಿಯಲ್ಲಿ ಚೆನ್ನಾಗಿ ಕಾಯಿಸಿದಾಗ ಅದು ಪುನಃ ಶುದ್ಧವಾಗುವುದು. ಇದೇ ರೀತಿ ಅಜ್ಞಾನದಿಂದ ಕಲುಷಿತವಾದ ಜೀವನವು ಜ್ಞಾನ ಯಜ್ಞದ ಮೂಲಕ ತನ್ನ ಸ್ವಸ್ವರೂಪವನ್ನು ಪಡೆಯುವುದು. ಗೀತಾ ಜ್ಞಾನವನ್ನು ಶ್ರವಣ ಮಾಡುವ ಶ್ರೋತೃಗಳಿಗೆ ಸಿಗುವ ಫಲವೇನು ಎಂದರೆ, ಶ್ರದ್ಧಾವಾನನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾಂ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಯಾವ ಮನುಷ್ಯನು ಶ್ರದ್ಧೆಯಿಂದ ಅಸೂಯೆ ಇಲ್ಲದೆ ಕೇಳುವನೋ ಅವನು ಪಾಪದಿಂದ ಮುಕ್ತನಾಗಿ ಪುಣ್ಯ ಕರ್ಮವನ್ನು ಮಾಡಿದವರು ಹೊಂದುವ ಶುಭಲೋಕಗಳನ್ನು ಪಡೆಯುವನು. ಗೀತೆಯನ್ನು ಕೇಳುವವನಲ್ಲಿ ಮುಖ್ಯವಾಗಿ 2 ಅರ್ಹತೆಗಳಿರಬೇಕೆಂದು ಇಲ್ಲಿ ಹೇಳಲಾಗಿದೆ. ಮೊದಲನೆಯದು ಶ್ರದ್ಧೆ, ಎರಡನೆಯದು ಅಸೂಯೆಯಿಂದ ರಹಿತವಾದ ಮನಸ್ಸು. ಸಾಕಷ್ಟು ಸಲ ಗೀತೆಯಲ್ಲಿ ಶ್ರದ್ಧೆ ಎಂದರೇನು ಎಂಬುದರ ಬಗ್ಗೆ ವ್ಯಾಖ್ಯಾನ ಮಾಡಿದ್ದೇವೆ. ಶಾಸ್ತ್ರದ ಮೇಲೆ ಪೂರ್ಣ ಶ್ರದ್ಧೆಯಿಲ್ಲದೆ ಅದರಿಂದ ಪೂರ್ಣ ಲಾಭಾನ್ವಿತನಾಗಲು ಸಾಧ್ಯವಿಲ್ಲ. ಅಷ್ಟು ಮಾತ್ರವಲ್ಲದೆ ಅಸೂಯೆಯುಳ್ಳ ಮನಸ್ಸಿಗೆ ಗೀತೆಯು ಪ್ರಯೋಜನವಿಲ್ಲ. ವ್ಯಕ್ತಿಯು ಅನಸೂಯನಾಗಿರಬೇಕು. ಶಾಸ್ತ್ರವನ್ನು ಹಾಗೂ ಪರಮಾತ್ಮನ ಅಸ್ತಿತ್ವವನ್ನು ದ್ವೇಷಿಸದ ಮನಸ್ಸಿಗೆ ಮಾತ್ರ ಗೀತೆಯಿಂದ ಲಾಭ ಪಡೆಯಲು ಸಾಧ್ಯ. ಜ್ಞಾನವನ್ನು ನಾವು ಶ್ರವಣ ಮಾಡುವುದು ಇಂದ್ರಿಯಗಳ ಮೂಲಕ. ಇಂದ್ರಿಯಗಳ ಮೂಲಕ ಗ್ರಹಿಸಿದ ಜ್ಞಾನವು ಮನಸ್ಸನ್ನು ಸೇರುವುದು. ಮನಸ್ಸಿನಲ್ಲಿ ಅಸೂಯೆ ಇರುವುದಾದರೆ ಬುದ್ಧಿಯು ಆ ಜ್ಞಾನವನ್ನು ಒಪ್ಪಲಾರದು. ಶ್ರೋತೃವಿನ ಮನಸ್ಸು ತೆರೆದಿಟ್ಟ ಬಾಗಿಲಿನಂತಿರಬೇಕು. ಅಂಥವನು ಪಾಪದಿಂದ ಬಿಡುಗಡೆಯನ್ನು ಪಡೆಯುತ್ತಾನೆ ಎಂದು ಪರಮಾತ್ಮನು ಹೇಳುತ್ತಾನೆ. ಸ್ವರ್ಗ ಮತ್ತು ನರಕ ಎರಡೂ ಮನಸ್ಸಿನ ಸ್ಥಿತಿಗಳು. ಗೀತೆಯನ್ನು ಅಭ್ಯಸಿಸುವವನು ಮನಸ್ಸನ್ನು ಸದಾ ಶುದ್ಧವಾಗಿಟ್ಟುಕೊಳ್ಳುವುದರಿಂದ ಅವನು ಶುಭ ಫಲವನ್ನು ಇಲ್ಲಿಯೇ ಪಡೆಯುತ್ತಾನೆ. ಅರ್ಥಾತ್ ಅವನು ಶಾಂತಿಯಿಂದ ಬದುಕುತ್ತಾನೆ. ಇದೀಗ ಪರಮಾತ್ಮನು ತಾನು 17 ಅಧ್ಯಾಯಗಳಲ್ಲಿ ಉಸುರಿದ ತತ್ವವು ಅರ್ಜುನನಿಗೆ ಸರಿಯಾಗಿ ಮನದಟ್ಟಾಯಿತೋ ಇಲ್ಲವೋ ಎಂಬುದನ್ನು ಕೇಳುತ್ತಾನೆ. ಕಚ್ಚಿದೇತಚ್ಛೃತಂ ಪಾರ್ಥ ತ್ವಯ್ಯೈಕಾಗ್ರೇಣ ಚೇತಸಾ ಕಚ್ಚಿದಜ್ಞಾನ ಸಮ್ಮೋಹ ಪ್ರಣಷ್ಟಸ್ಥೆ ಧನಂಜಯ. ಎಲೈ ಪಾರ್ಥನೆ, ಇದನ್ನು ನೀನು ಏಕಾಗ್ರ ಚಿತ್ತದಿಂದ ಕೇಳಿದೆಯಾ? ಧನಂಜಯನೇ, ನಿನಗೆ ಅಜ್ಞಾನದಿಂದ ಆಗಿದ್ದ ಮೋಹವು ಕಳೆದು ಹೋಯಿತೆ. ಗೀತಾಚಾರ್ಯನು ಇದೀಗ ತನ್ನ ವಿದ್ಯಾರ್ಥಿಯನ್ನು ಪರೀಕ್ಷಿಸುತ್ತಿದ್ದಾನೆ. ತಾನು ಹೇಳಿರುವ ಉಪದೇಶವು ಅರ್ಜುನನಿಗೆ ಸರಿಯಾಗಿ ಮನದಟ್ಟಾಗಿದೆ ಎಂಬುದು ಪರಮಾತ್ಮನಿಗೆ ತಿಳಿದಿದೆ. ಆದರೂ ಅದು ಅರ್ಜುನನ ಬಾಯಿಂದಲೇ ಬರಲಿ ಎಂಬುದು ಅವನ ಅನಿಸಿಕೆ. ಒಬ್ಬ ವೈದ್ಯನು ರೋಗಿಯು ಗುಣಮುಖನಾಗುತ್ತಿರುವುದನ್ನು ನೋಡಿಯೇ ಸಂತೋಷದಿಂದ ಹೇಗಿದ್ದೀರಿ ಈಗ ನೀವು ಎಂದು ಕೇಳುವುದಿಲ್ಲವೇ? ಅದೇ ರೀತಿಯದು. ಕಿವಿಗೊಟ್ಟು ಕೇಳಿದೆಯಾ ಎಂದು ಅರ್ಜುನನನ್ನು ಕೃಷ್ಣ ಕೇಳುತ್ತಾನೆ. ಕೃಷ್ಣನ ಉಪದೇಶವನ್ನು ಅರ್ಜುನನು ಏಕಾಗ್ರತೆಯಿಂದ ಆಲಿಸಿರುವುದೇ ಆದರೆ ಅದು ಅವನಿಗೆ ಅರ್ಥವಾಗಿದೆ ಎಂಬುದು ಸ್ಪಷ್ಟವಾಗುವುದು. ತನ್ನದೇ ಆದ ಅಜ್ಞಾನದಿಂದ ಅರ್ಜುನನು ಶೋಕ ಮೋಹಕ್ಕೆ ಒಳಗಾಗಿದ್ದ. ಪ್ರಪಂಚವೆಂದರೆ ಏನು, ಪ್ರಪಂಚಕ್ಕೂ ತನಗೂ ಏನು ಸಂಬಂಧ ಎಂಬುದು ಅವನು ತಿಳಿದಿರಲಿಲ್ಲ. ಆದುದರಿಂದಲೇ ಅವನು ವಿಷಾದಕ್ಕೊಳಗಾದುದು. ಇಲ್ಲಿ ಈಗ ಕೃಷ್ಣನು ಕೇಳುತ್ತಿದ್ದಾನೆ, ನಿನ್ನ ಮೋಹವು ನಷ್ಟವಾಯಿತೆ ಎಂದು. ಅಜ್ಞಾನದಿಂದಾಗಿ ಮೋಹ, ಮೋಹದಿಂದಾಗಿ ಶೋಕ. ಪ್ರತಿಯೊಬ್ಬ ಮಾನವನು ಸಂಸಾರಕ್ಕೆ ಬೀಳುವ ರೀತಿ ಇದು. ಸಂಸಾರಕ್ಕೆ ಮೂಲ ಕಾರಣವಾಗಿರುವ ಅಜ್ಞಾನವನ್ನು ಜ್ಞಾನದಿಂದ ಮಾತ್ರ ತೆಗೆಯಲು ಸಾಧ್ಯ. ಪರಮಾತ್ಮನು ಜ್ಞಾನೋಪದೇಶವನ್ನು ಮಾಡಿದ್ದಾಯಿತು. ಇದೀಗ ಅರ್ಜುನನ ಅಜ್ಞಾನವು ನಾಶವಾಯಿತೋ ಇಲ್ಲವೋ ಎಂಬುದನ್ನು ನೋಡುತ್ತಿದ್ದಾನೆ. ತನ್ನ ಅಜ್ಞಾನವು ಸಂಪೂರ್ಣವಾಗಿ ನಾಶವಾಯಿತು ಎಂದು ಮುಂದಿನ ಶ್ಲೋಕದಲ್ಲೇ ಅರ್ಜುನನು ಒಪ್ಪಿಕೊಳ್ಳುತ್ತಾನೆ. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧಾ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಅರ್ಜುನನು ಹೇಳಿದನು, ಅಚ್ಯುತನೇ,
ನಿನ್ನ ಅನುಗ್ರಹದಿಂದ ನನ್ನ ಮೋಹವು ತೊಲಗಿತು, ನನಗೆ ಆತ್ಮಸ್ಮೃತಿಯು ದೊರಕಿತು, ಸಂಶಯಗಳೆಲ್ಲವೂ ನಿವಾರಣೆಯಾದವು. ಇನ್ನು ನೀನು ಹೇಳಿದಂತೆ ಮಾಡುವೆನು. ಉತ್ತಮ ಅಧಿಕಾರಿಯಂತೆ ಅರ್ಜುನನು ತನ್ನ ಮೋಹವೆಲ್ಲವೂ ನಷ್ಟವಾಗಿತು, ಆತ್ಮಸ್ಮೃತಿಯನ್ನು ಪಡೆದೆ ಎಂದು ಇಲ್ಲಿ ಹೇಳುತ್ತಾನೆ. ಇಷ್ಟು ಹೇಳುವಾಗ ಇವೆಲ್ಲವೂ ನಿನ್ನ ಅನುಗ್ರಹದಿಂದ ಸಾಧ್ಯವಾಯಿತು ಎಂದು ಹೇಳಲು ಮರೆಯುವುದಿಲ್ಲ. ನನ್ನ ಸಂದೇಹಗಳೆಲ್ಲವೂ ನಿವಾರಣೆಯಾಯಿತು ಎಂದು ಹೇಳುತ್ತಾನೆ. ಇನ್ನು ಶ್ರೀಕೃಷ್ಣನು ಹೇಳಿದಂತೆ ನಾನು ಮಾಡುತ್ತೇನೆ ಎಂದು ಹೇಳುತ್ತಾನೆ. ಈ ರೀತಿ ನಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವವು ಪುನಃ ರೂಪಿತಗೊಳ್ಳಬೇಕು. ಗೀತಾ ತತ್ವವನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಇದು ಸಾಧ್ಯವಾಗುವುದು. ಇದು ಪ್ರಾಪ್ತಸ್ಯ ಪ್ರಾಪ್ತಿಯು, ಹೊರಗಿನಿಂದ ಇದು ಬರುವಂಥದ್ದಲ್ಲ. ನಮ್ಮ ಸ್ವರೂಪವನ್ನು ತಿಳಿದುಕೊಳ್ಳುವ ರೀತಿ ಇದು. ನಮ್ಮ ಸ್ವರೂಪವು ಅಜ್ಞಾನದಿಂದಾಗಿ ಆವೃತವಾಗಿದೆ. ಜ್ಞಾನದ ಮೂಲಕ ಇದರ ಪ್ರಾಪ್ತಿಯಾಗುವುದು. ಅರ್ಥಾತ್ ಜ್ಞಾನದ ಮೂಲಕ ಅಜ್ಞಾನವು ನಾಶವಾಗುವುದು. ಆನಂತರ ಯಾವುದೇ ರೀತಿಯ ಸಂದೇಹಕ್ಕೆ ಇಲ್ಲಿ ಆಸ್ಪದವಿಲ್ಲ. ಜ್ಞಾನದ ಬೆಳಕಿನಲ್ಲಿ ಅರ್ಜುನನಿಗೆ ಇದೀಗ ತನ್ನ ಕರ್ತವ್ಯವೇನು ಎಂದು ಸ್ಪಷ್ಟವಾಗಿ ಕಾಣುತ್ತಿದೆ. ಅರ್ಜುನನ ಈ ಸ್ಥಿತಿಯನ್ನು ನಮಗೆಲ್ಲರಿಗೂ ಪಡೆಯಲು ಸಾಧ್ಯವಿದೆ. ಗೀತಾ ಜ್ಞಾನವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನಷ್ಟೇ ಮಾಡಿದರೆ ಸಾಕು. ಮುಂದಿನ ಶ್ಲೋಕದಲ್ಲಿ ಸಂಜಯನು ಗೀತಾಚಾರ್ಯನನ್ನು ಮತ್ತು ಅವನ ಬಾಯಿಂದ ಬಂದ ಶ್ರೀಮದ್ ಭಗವದ್ಗೀತೆಯನ್ನು ಸ್ತುತಿಸುತ್ತಾನೆ. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಮಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಸಂಜಯನು ಹೇಳಿದನು, ಈ ರೀತಿಯಲ್ಲಿ ವಾಸುದೇವನಿಗೂ ಮಹಾತ್ಮನಾದ ಪಾರ್ಥನಿಗೂ ನಡೆದ ಈ ಅದ್ಭುತವಾದ ಮತ್ತು ರೋಮಾಂಚನವನ್ನುಂಟು ಮಾಡುವ ಸಂವಾದವನ್ನು ನಾನು ಕೇಳಿದೆನು. ಇಲ್ಲಿ ವಾಸುದೇವ ಮತ್ತು ಅರ್ಜುನ ಇವರಿಬ್ಬರು ನಮ್ಮ ಆತ್ಮ ಮತ್ತು ಬುದ್ಧಿಯನ್ನು ಪ್ರತಿನಿಧಿಸುವವರು. ಶುದ್ಧ ಚೈತನ್ಯ ಸ್ವರೂಪನು ವಾಸುದೇವ, ಅಜ್ಞಾನದಿಂದ ಮೋಹಿತವಾದ ಜೀವವು ಪರಪಾರ್ಥನು. ಜೀವವು ಜ್ಞಾನವನ್ನು ಗಳಿಸುವ ಮೂಲಕ ಪಂಚಕೋಶಗಳಲ್ಲಿರುವ ತಾದಾತ್ಮ್ಯ ಭಾವವನ್ನು ಬಿಟ್ಟು ಆತ್ಮ ಸ್ವರೂಪವೇ ಆಗುತ್ತದೆ. ಈ ರಹಸ್ಯ ಜ್ಞಾನವೇ ಭಗವದ್ಗೀತೆಯಲ್ಲಿರುವುದು. ಜ್ಞಾನಗಳಲ್ಲೆಲ್ಲ ಇದು ಅತ್ಯಂತ ಶ್ರೇಷ್ಠವಾದುದು. ಇಲ್ಲಿ ಸಂಜಯನು ತನ್ನ ಅನುಭವವನ್ನು ಹೇಳುತ್ತಿದ್ದಾನೆ. ಅವನು ದುರ್ಲಭವಾದ ಈ ಜ್ಞಾನ ಸಂವಾದವನ್ನು ಕೇಳಿದುದು ಮಾತ್ರವಲ್ಲ, ಅದ್ಭುತವಾದ ವಿಶ್ವರೂಪವನ್ನು ನೋಡಿದ್ದಾನೆ. ಆದುದರಿಂದಲೇ ಅವನು ತನ್ನ ಅನುಭವವನ್ನು ಹೇಳಿರುವುದು. ರೋಮಹರ್ಷಣವೂ ಅದ್ಭುತವೂ ಆದ ಕೃಷ್ಣಾರ್ಜುನರ ಸಂವಾದವನ್ನು ನಾನು ಕೇಳಿದೆನು ಎಂದು. ವ್ಯಕ್ತಿಯು ಜೀವನದಲ್ಲೂ ಕೂಡ ಹೀಗೆ ಹೇಳುವ ಸಂದರ್ಭ ಬರುತ್ತದೆ. ಗೀತಾ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಅಭ್ಯಸಿಸುವುದಾದರೆ ಶರೀರ, ಮನಸ್ಸು, ಬುದ್ಧಿಗಳನ್ನು ದಾಟಿ ಆತ್ಮಾನುಭವ ಸಿಗುವಾಗ ಅದು ಅದ್ಭುತವೂ ರೋಮಹರ್ಷಣವೂ ಆಗಿರುತ್ತದೆ. ಇಲ್ಲಿ ಪಾರ್ಥನನ್ನು ಮಹಾತ್ಮ ಎಂದು ಕರೆಯಲಾಗಿದೆ. ಖಂಡಿತವಾಗಿಯೂ ಅವನು ಮಹಾತ್ಮನೇ. ಸಾಕ್ಷಾತ್ ನಾರಾಯಣನಿಂದ ಗೀತೋಪದೇಶವನ್ನು ಪಡೆಯುವ ಭಾಗ್ಯ ಸಿಕ್ಕಬೇಕಾದರೆ ಅವನೇನು ಸಾಮಾನ್ಯನೇ? ಅಷ್ಟು ಮಾತ್ರವಲ್ಲದೆ ತನ್ನ ಭ್ರಮೆಯಿಂದ ಉಂಟಾದ ವಿಷಾದದಿಂದ ಪ್ರಯತ್ನಪೂರ್ವಕವಾಗಿ ಅವನು ಹೊರಗೆ ಬರುತ್ತಾನೆ. ಪರಮಾತ್ಮನ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಾನೆ. ಮನಸ್ಸು, ಬುದ್ಧಿಯನ್ನು ಶುದ್ಧೀಕರಿಸಿಕೊಂಡಾಗ ಮಾತ್ರ ಈ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುವುದು. ಅರ್ಜುನನು ಅದನ್ನು ಸಾಧಿಸಿಕೊಂಡಿದ್ದ. ಅವನ ಈ ಅಪ್ರತಿಮ ಸಾಹಸವನ್ನು ಮೆಚ್ಚಿಯೇ ಇಲ್ಲಿ ಅವನನ್ನು ಮಹಾತ್ಮ ಎಂದು ಅಭಿನಂದಿಸಿರುವುದು. ಇನ್ನು ಸಂಜಯನಿಗೆ ಈ ಭಾಗ್ಯ ಸಿಕ್ಕಿರುವುದು ವ್ಯಾಸ ಮಹರ್ಷಿಗಳ ಕೃಪೆಯಿಂದ. ಅಂಧ ರಾಜ ಧೃತರಾಷ್ಟ್ರನಿಗೆ ಕುರುಕ್ಷೇತ್ರ ಯುದ್ಧಭೂಮಿಯ ವೀಕ್ಷಕ ವಿವರಣೆಯನ್ನು ಕೊಡುವುದು ಸಂಜಯನ ಪಾಲಿನದಾಗಿತ್ತು. ಇದೀಗ ಅವನು ಮಹರ್ಷಿ ವ್ಯಾಸರಿಗೆ ತನ್ನ ಪಾಲಿನ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾನೆ. ವ್ಯಾಸ ಪ್ರಸಾದಾಚ್ಛೃತವಾನ್ ಇಮಂ ಗುಹ್ಯತಮಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಈ ಪರಮ ರಹಸ್ಯವನ್ನು ಯೋಗೇಶ್ವರನಾದ ಕೃಷ್ಣನು ಹೇಳಿದ್ದನ್ನು ನಾನು ವ್ಯಾಸರ ಅನುಗ್ರಹದಿಂದ ಕೇಳಿದೆನು. ಕುರುಕ್ಷೇತ್ರ ಯುದ್ಧ ಆರಂಭವಾಗುವುದಕ್ಕೆ ಮುಂಚಿನ ದಿವಸ ವ್ಯಾಸ ಮಹರ್ಷಿಗಳು ಧೃತರಾಷ್ಟ್ರನ ಹತ್ತಿರ ಬಂದು ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ ಎಂದರಂತೆ. ಆದರೆ ರಾಜನು ಒಪ್ಪಲಿಲ್ಲ. ಸಂಜಯನಿಗೆ ನೀವು ಕೊಡಿ, ಅವನು ಅಲ್ಲಿ ನಡೆಯುವುದನ್ನು ನನಗೆ ವಿವರಿಸಿ ಹೇಳಿದರೆ ಸಾಕು ಎಂದನಂತೆ ಆ ರಾಜ. ಹಾಗಾಗಿ ವ್ಯಾಸ ಮಹರ್ಷಿಗಳು ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟರು.
ಅದನ್ನೇ ಇಲ್ಲಿ ಸಂಜಯನು ಹೇಳಿರುವುದು. ವ್ಯಾಸರ ಅನುಗ್ರಹದಿಂದ ನನಗೆ ಸಾಕ್ಷಾತ್ ಯೋಗೇಶ್ವರನಾದ ಕೃಷ್ಣನಿಂದ ಗೀತಾಜ್ಞಾನವನ್ನು ಕೇಳುವ ಭಾಗ್ಯ ಸಿಕ್ಕಿತು ಎಂದು ತನ್ನ ಅನುಭವವನ್ನು ಇನ್ನಷ್ಟು ವಿವರಿಸುತ್ತಾ ಸಂಜಯನು ಮುಂದುವರಿಸುತ್ತಾನೆ. ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ರಾಜನೇ, ಈ ಅದ್ಭುತವಾದ ಕೇಶವ ಅರ್ಜುನರ ಶುಭ ಸಂವಾದವನ್ನು ನೆನೆದು ಮತ್ತೆ ಮತ್ತೆ ನನಗೆ ರೋಮಾಂಚನವಾಗುತ್ತಿದೆ. ಸಂಜಯನು ಗೀತಾ ಸಂವಾದವನ್ನು ಕೇಳಿ ತಾನು ಎಷ್ಟು ಪುಳಕಿತನಾದೆನು ಎಂದು ಮತ್ತೆ ಧೃತರಾಷ್ಟ್ರನಿಗೆ ಹೇಳುತ್ತಿದ್ದಾನೆ. ಈ ಮೂಲಕ ವ್ಯಾಸ ಮಹರ್ಷಿಗಳು ಜೀವನ ಧರ್ಮಶಾಸ್ತ್ರವನ್ನು ತಿಳಿಯಪಡಿಸುವ ಗೀತೆಯನ್ನು ಮತ್ತೆ ಮತ್ತೆ ಓದಬೇಕಾದುದು ಕರ್ತವ್ಯ ಎಂದು ಪರೋಕ್ಷವಾಗಿ ತಿಳಿಯಪಡಿಸುತ್ತಿದ್ದಾರೆ. ಗೀತೆಯು ಜೀವನಕ್ಕೆ ಸ್ಫೂರ್ತಿಯನ್ನು ಕೊಡುವ ಗ್ರಂಥ. ನಮ್ಮ ಮನಸ್ಸು ಬುದ್ಧಿಗಳನ್ನು ಪುನರ್ವ್ಯವಸ್ಥಿತಗೊಳಿಸುವ ರಹಸ್ಯ ವಿಧಾನವನ್ನು ಹಂತ ಹಂತವಾಗಿ ಅದು ನಮಗೆ ತಿಳಿಸಿಕೊಡುತ್ತದೆ. ಮೇಲಿಂದ ಮೇಲೆ ಅದನ್ನು ಅಭ್ಯಾಸ ಮಾಡುವುದರಿಂದ ಜೀವನ ಯಾತ್ರೆಯನ್ನು ಸುಗಮವಾಗಿಸಿಕೊಳ್ಳಬಹುದು. ತನಗಾದ ಆನಂದವನ್ನು ರಾಜನಿಗೆ ಮತ್ತೆ ಮತ್ತೆ ಹೇಳುತ್ತಿದ್ದಾನೆ ಸಂಜಯ. ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜಾನ್ ಹೃಷ್ಯಾಮಿ ಚ ಪುನಃ ಪುನಃ. ಎಲೈ ರಾಜನೇ, ಹರಿಯ ಆ ಅದ್ಭುತವಾದ ವಿಶ್ವರೂಪವನ್ನು ನೆನೆದು ನನಗೆ ಹೆಚ್ಚಿನ ವಿಸ್ಮಯವಾಗಿರುತ್ತದೆ, ಮತ್ತೆ ಮತ್ತೆ ರೋಮಾಂಚನವಾಗುತ್ತಿದೆ. ಪರಮಾತ್ಮನ ವಿಶ್ವರೂಪವನ್ನು ಸಂಜಯನು ನೋಡಿದ್ದ. ಅದು ಅತ್ಯದ್ಭುತವೂ ಅತಿ ಭಯಾನಕವೂ ಆಗಿತ್ತು. ಅದನ್ನು ಈಗ ನೆನೆದು ರಾಜನಿಗೆ ಹೇಳುತ್ತಿದ್ದಾನೆ. ಮತ್ತೆ ಅದನ್ನು ಈಗ ನೆನೆದುಕೊಂಡಾಗ ನನಗೆ ರೋಮಾಂಚನವಾಗುತ್ತಿದೆ ಎಂದು ಹೇಳುತ್ತಿದ್ದಾನೆ. ಆತ್ಮಾನುಭವವನ್ನು ಪಡೆದವನಿಗೆ ಅದ್ಭುತವಾದ ಈ ವಿಶ್ವರೂಪ ದರ್ಶನವನ್ನು ಮಾಡಿಕೊಳ್ಳಲು ಸಾಧ್ಯವಿದೆ. ಆತ್ಮಾನುಭವಿಗೆ ಎಲ್ಲೆಲ್ಲೂ, ಎಲ್ಲಾ ರೂಪಗಳಲ್ಲೂ, ಎಲ್ಲ ಅನುಭವಗಳಲ್ಲೂ, ಎಲ್ಲ ಘಟನೆಗಳಲ್ಲೂ ಪರಮಾತ್ಮನೇ ಕಾಣುತ್ತಾನೆ. ಸಂಜಯನಿಗೆ ಹೆಚ್ಚಿನ ಸ್ವಾತಂತ್ರ್ಯ ಕೊಟ್ಟಿದ್ದರೆ ಬಹುಶಃ ಈ ಗೀತೆಯ ಮೇಲೆ ತನ್ನದೇ ಆದ ಇನ್ನೊಂದು ಗೀತೆಯನ್ನು ಬರೆಯುತ್ತಿದ್ದ. ಪರಮಾತ್ಮನ ಗೀತೆಯನ್ನು ಕೇಳಿ ಹಾಗೂ ಅದ್ಭುತವಾದ ವಿಶ್ವರೂಪವನ್ನು ನೋಡಿ ಅವನ ಹೃದಯವು ಸ್ಫೂರ್ತಿಯಿಂದ ತುಂಬಿ ಬಂದಿತ್ತು. ವ್ಯಕ್ತಿಯ ಮನಸ್ಸು ಆತ್ಮಜ್ಞಾನವನ್ನು ಪಡೆದಾಗ ಇದೇ ರೀತಿ ಅಮಿತಾನಂದದಲ್ಲಿ ತೇಲುತ್ತಿರುತ್ತದೆ. ತಾನು ಅನುಭವಿಸುತ್ತಿರುವ ಆತ್ಮಾನಂದವನ್ನು ಇತರರಿಗೆ ಹೇಳೋಣವೆಂದರೆ ಶಬ್ದಗಳೇ ಸಿಗುವುದಿಲ್ಲ. ಸಂಜಯನು ತನ್ನ ಸ್ವಾನುಭವವು ಎಷ್ಟು ಅಮೋಘವಾದುದು, ಅದು ಎಷ್ಟು ಮಹತ್ವಪೂರ್ಣವಾದುದು ಎಂಬುದನ್ನು ಈ ಕೊನೆಯ ಶ್ಲೋಕದಲ್ಲಿ ಹೇಳುತ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ಯೋಗೇಶ್ವರನಾದ ಕೃಷ್ಣನಿರುವನೋ, ಎಲ್ಲಿ ಧನುರ್ಧಾರಿಯಾದ ಪಾರ್ಥನಿರುವನೋ, ಅಲ್ಲಿ ನಿತ್ಯವೂ ಸಂಪತ್ತು, ಗೆಲುವು, ಏಳಿಗೆಯು, ನೀತಿಯು ನೆಲೆಸಿರುವುದೆಂದು ನನ್ನ ಮತವು. ಇದು ಗೀತೆಯ ಕೊನೆಯ ಶ್ಲೋಕ. ಗೀತೆಯು 700 ಶ್ಲೋಕಗಳಿಂದ ಕೂಡಿದೆ. ಈ ಕೊನೆಯ ಶ್ಲೋಕವನ್ನು ಎಷ್ಟೋ ಟೀಕಾಕಾರರು ಸಮರ್ಪಕವಾಗಿ ಟೀಕಿಸಿಲ್ಲ. ಕೇವಲ ಶಬ್ದಾರ್ಥವನ್ನು ಮಾತ್ರ ನೋಡುವುದಾದರೆ ಅದರಿಂದ ಮನಸ್ಸಿಗೆ ಸ್ವಲ್ಪ ಅರ್ಥವಾಗಬಹುದು. ಆದರೆ ಅದರ ಅಂತರಾರ್ಥವನ್ನು ಗ್ರಹಿಸುವುದಾದರೆ ಇದು ಎಷ್ಟು ಅರ್ಥಗರ್ಭಿತವಾದ ಶ್ಲೋಕ ಎಂದರ್ಥವಾಗುವುದು. ಸಂಜಯನು ತನ್ನ ಅಲೌಕಿಕ ಅನುಭವವನ್ನು ಮಾತ್ರ ಇಲ್ಲಿ ಹೇಳಿರುತ್ತಾನೆ ಎಂದು ಕೆಲವರು ಹೇಳುವುದುಂಟು. ಸಂಜಯನ ಅನುಭವವು ಸಂಜಯನಿಗೆ ಸತ್ಯವಾಗಿರಬಹುದು, ನಮಗೆ ಅದರಿಂದೇನು ಎಂದು ಕೆಲವರು ಈ ಶ್ಲೋಕಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಪ್ರಯತ್ನವನ್ನು ಕೂಡ ಮಾಡಲಿಕ್ಕಿಲ್ಲ. ವ್ಯಾಸ ಮಹರ್ಷಿಗಳು ಈ ದೃಷ್ಟಿಯಿಂದ ಈ ಕೊನೆಯ ಶ್ಲೋಕವನ್ನು ಬರೆಯಲಿಲ್ಲ. ನಿಜವಾಗಿ ಹೇಳಬೇಕೆಂದರೆ ಅವರು ಈ ಶ್ಲೋಕವನ್ನು ಬಹಳ ಅರ್ಥಪೂರ್ಣವಾಗಿಯೇ ಬರೆದುದು. ನೋಡಲು ಅತ್ಯಂತ ಸರಳವಾಗಿ ಕಾಣುವ ಈ ಶ್ಲೋಕವು ಎಷ್ಟು ಅನುಪಮ ಗಾಂಭೀರ್ಯದಿಂದ ಕೂಡಿದೆ ಎಂಬುದನ್ನು ನೀವೇ ನೋಡುವಿರಂತೆ. ಶ್ರೀಕೃಷ್ಣನನ್ನು ಇಲ್ಲಿ ಯೋಗೇಶ್ವರ ಎಂದು ಸಂಬೋಧಿಸಲಾಗಿದೆ. ಗೀತೆಯ ಉದ್ದಕ್ಕೂ ಕೃಷ್ಣನು ತನ್ನನ್ನು ಸರ್ವ ಜೀವಿಗಳ ಹೃದಯ ನಿವಾಸಿಯಾದ ಆತ್ಮನೆಂದೇ ಹೇಳಿಕೊಂಡಿದ್ದುದು. ಹಾಗಿರುವಾಗ ಇಲ್ಲಿ ಯೋಗೇಶ್ವರ ಕೃಷ್ಣ ಎಂದರೆ ನಮ್ಮ ಹೃದಯವನ್ನು ಬೆಳಗುತ್ತಿರುವ ಆತ್ಮ ಎಂದಾಯಿತು. ಅವನನ್ನು ಗೀತೆಯಲ್ಲಿ ಹೇಳಿರುವ ಸಾಧನೆಗಳಲ್ಲಿ ಯಾವುದಾದರೂ ಒಂದನ್ನು ಶ್ರದ್ಧೆಯಿಂದ ಅನುಸರಿಸಿ ಸಾಕ್ಷಾತ್ಕರಿಸಿಕೊಳ್ಳಬಹುದು.
ಪಾರ್ಥನನ್ನು ಎಲ್ಲಿ ಧನುರ್ಧರ ಎಂದು ವರ್ಣಿಸಲಾಗಿದೆ. ಪಾರ್ಥ ಎಂದರೆ ಅಜ್ಞಾನದಿಂದ ಭ್ರಮೆಗೊಂಡಿರುವ ಜೀವ. ಮೊದಲನೆಯ ಅಧ್ಯಾಯದಲ್ಲಿ ತನ್ನ ಧನುರ್ಬಾಣಗಳನ್ನು ರಥದಿಂದ ಕೆಳಗೆಸೆದು ವಿಷಾದಪೂರಿತನಾಗಿ ಕುಳಿತಿದ್ದ. ಅಂತಹ ಅರ್ಜುನನಿಗೆ ಯಾವ ಜಯವನ್ನು ಗಳಿಸಲು ಸಾಧ್ಯವಿಲ್ಲ. ಆದರೆ ಇದೀಗ ಅವನ ಅಜ್ಞಾನದ ಅಂಧಕಾರ ಜ್ಞಾನದ ಬೆಳಕಿನಿಂದ ತೊಲಗಿಬಿಟ್ಟಿದೆ. ಆದುದರಿಂದಾಗಿ ಇದೀಗ ಅವನು ಧನುರ್ಧರನಾಗಿ ನಿಂತಿದ್ದಾನೆ. ಎಲ್ಲಿ ಯೋಗೇಶ್ವರನಾದ ಕೃಷ್ಣನಿರುವನು, ಎಲ್ಲಿ ಧನುರ್ಧಾರಿಯಾದ ಪಾರ್ಥನಿರುವನು, ಅಲ್ಲಿ ಎಡಬಿಡದ ಸಂಪತ್ತು, ಏಳಿಗೆ, ಕೀರ್ತಿ, ಶಾಶ್ವತವಾದ ನೀತಿ ಇವುಗಳು ಸುಲಭವಾಗಿ ಕರಗತವಾಗುವವು ಎಂದು ಇಲ್ಲಿ ಹೇಳಿದೆ. ಇದರರ್ಥ, ಯಾವಾಗ ಜೀವನು ತನ್ನ ಅಜ್ಞಾನವನ್ನು ಕಳೆದುಕೊಂಡು ಸ್ವರೂಪ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೋ ಅಲ್ಲಿಂದ ಅವನು ಆತ್ಮಸ್ವರೂಪನಾಗಿ ನಿಂತು ಜೀವನದ ಎಲ್ಲಾ ಏರುಪೇರುಗಳನ್ನು ಯಶಸ್ವಿಯಾಗಿ ಎದುರಿಸಲು ಸಮರ್ಥನಾಗುತ್ತಾನೆ ಎಂದು. ಅಂಥವರಿಗೆ ಯಶಸ್ಸು ಕಟ್ಟಿಟ್ಟ ಗಂಟು. ಸಂಕ್ಷೇಪದಲ್ಲಿ ಹೇಳುವುದಾದರೆ, ಅಧ್ಯಾತ್ಮ ಜ್ಞಾನವು ನಿತ್ಯ ಜೀವನಕ್ಕೆ ಅತ್ಯಗತ್ಯವಾದ ಜ್ಞಾನ ಎಂದು ಗೀತೆಯು ಸಾರಿ ಸಾರಿ ಹೇಳುತ್ತದೆ. ಖಂಡಿತವಾಗಿಯೂ ಜೀವನ ಜಂಜಾಟದಲ್ಲಿ ತೊಳಲಾಡುತ್ತಿರುವ ವ್ಯಕ್ತಿಗೆ ಗೀತಾಜ್ಞಾನವು ಸಿಗುವುದಾದರೆ ಅವನು ಸಂಸಾರ ನದಿಯ ಆಚೆ ದಡವನ್ನು ಕ್ಷೇಮಕರವಾಗಿ ತಲುಪುವನು. ಈ ದಿನ ನಾವು ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತೊಳಲಾಡುತ್ತಿರುವುದನ್ನು ನೋಡುತ್ತಿದ್ದೇವೆ. ಇದು ಯಾವುದರಿಂದ ಎಂದು ಕೇಳುವುದಾದರೆ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಯೋಗೇಶ್ವರ ಸ್ವರೂಪವನ್ನು ಕಂಡುಕೊಳ್ಳಲು ಪ್ರಯತ್ನಿಸದೇ ಇರುವುದರಿಂದ. ಪಾರಮಾರ್ಥಿಕ ಮತ್ತು ಲೌಕಿಕ ಇವೆರಡು ಬೇರೆ ಬೇರೆಯಲ್ಲ ಎಂಬುದನ್ನು ಇಲ್ಲಿ ವ್ಯಾಸ ಮಹರ್ಷಿಗಳು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಲೌಕಿಕವಾಗಿ ನಾವು ಎಷ್ಟು ಸಾಧನೆಯನ್ನು ಸಾಧಿಸಿದರೂ ಆಂತರಿಕ ಶಾಂತಿ ಇಲ್ಲದಿದ್ದರೆ ಏನನ್ನು ಗಳಿಸಿದ ಹಾಗಾಯಿತು? ಈ ಶ್ಲೋಕವು ಲೌಕಿಕವಿಲ್ಲದೆ ಪಾರಮಾರ್ಥಿಕ ಸಾಧನೆಯು ಸಾಧ್ಯವಿಲ್ಲ ಎಂಬುದನ್ನು ಧ್ವನಿಸುತ್ತದೆ. ಹೇಗೆಂದರೆ, ಧನುರ್ಧಾರೆಯಾದ ಅರ್ಜುನನ ಸಹಾಯವಿಲ್ಲದೆ ಕೃಷ್ಣನಿಗೆ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದುದರಿಂದ ಲೌಕಿಕದಲ್ಲೇ ಪಾರಮಾರ್ಥವನ್ನು ಅಭ್ಯಾಸ ಮಾಡಬೇಕು, ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಈ ವಿಷಯವನ್ನು ನಾನು ಗೀತೆಯುದ್ದಕ್ಕೂ ಹೇಳುತ್ತಾ ಬಂದಿದ್ದೇನೆ. ಗೀತೆಯ ತತ್ವವೂ ಇದೆ. ಹೀಗೆ ಲೌಕಿಕವೂ ಪಾರಮಾರ್ಥಿಕವೂ ಒಂದಕ್ಕೊಂದು ಪೂರಕವಾಗಿ ಯಾವ ಸಮಾಜದಲ್ಲಿ ಒಟ್ಟಿಗೆ ಹೋಗುತ್ತಿವೆಯೋ ಅಲ್ಲಿ ಶಾಶ್ವತವಾದ ಸಂಪತ್ತು, ಗೆಲುವು, ಕೀರ್ತಿ ಮತ್ತು ನೀತಿ ಅಚಂದ್ರಾರ್ಕವಾಗಿ ನೆಲೆಸುತ್ತವೆ. ವ್ಯಾಸರು ಇಲ್ಲಿ ಈ 4 ಶಬ್ದಗಳನ್ನು ಬಹಳ ಅರ್ಥಪೂರ್ಣವಾಗಿ ಜೋಡಿಸಿದ್ದಾರೆ. ನೀತಿ ಇದ್ದಲ್ಲಿ ಮಾತ್ರ ವಿಜಯ, ನೀತಿ ಮತ್ತು ವಿಜಯ ಎರಡೂ ಇರುವಲ್ಲಿ ಯಶಸ್ಸು, ಇವು ಮೂರೂ ಇರುವಲ್ಲಿ ಸಂಪತ್ತು. ಯಾವುದೇ ರಾಷ್ಟ್ರದಲ್ಲಿ ಎಲ್ಲಿ ನೀತಿ ಇರುವುದಿಲ್ಲವೋ, ಜನರು ನೈತಿಕ ಮಟ್ಟವನ್ನು ಮೀರಿ ಬಾಳುತ್ತಾರೋ ಆ ರಾಷ್ಟ್ರಕ್ಕೆ ಒಳ್ಳೆಯ ಕೀರ್ತಿಯನ್ನು ಗಳಿಸಲು ಸಾಧ್ಯವಿಲ್ಲ. ಅಂತಹ ರಾಷ್ಟ್ರಕ್ಕೆ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸಲೂ ಸಾಧ್ಯವಿಲ್ಲ. ಸಂಪತ್ತು ಸಮೃದ್ಧಿಯಿಂದ ಅದು ಕೂಡಿರದು. ವ್ಯಕ್ತಿಯ ಜೀವನದಲ್ಲೂ ಇದು ಸತ್ಯ. ಯಾರು ನೀತಿವಂತನಾಗಿರುತ್ತಾನೋ ಅವನು ಕೀರ್ತಿಯನ್ನು ಗಳಿಸುತ್ತಾನೆ. ಯಶಸ್ಸು ಅವನನ್ನು ಹುಡುಕಿಕೊಂಡು ಬರುವುದು. ಮಾತ್ರವಲ್ಲದೆ ಆಂತರಿಕ ಶಾಂತಿ ಎಂಬ ಸಂಪತ್ತಿನಿಂದ ಅವನು ಸಮೃದ್ಧಿಯಿಂದ ಬಾಳುತ್ತಿರುತ್ತಾನೆ. ಈ ಶ್ಲೋಕವು ಎಷ್ಟು ಅರ್ಥಪೂರ್ಣವಾಗಿದೆ ಎಂದು ಈಗ ನಿಮಗೆ ಅರಿವಾಗಿರಬಹುದು. ಕೆಲವು ಟೀಕಾಕಾರರು ಈ ಕೊನೆಯ ಶ್ಲೋಕದಲ್ಲಿರುವ ಕೊನೆಯ ಶಬ್ದವಾದ ಮಮ ಮತ್ತು ಮೊದಲನೆಯ ಅಧ್ಯಾಯದ ಪ್ರಥಮ ಶಬ್ದವಾದ ಧರ್ಮ ಇವೆರಡನ್ನೂ ಸೇರಿಸಿ ಗೀತೆಯು ಮಮ ಧರ್ಮ ಅರ್ಥಾತ್ ನನ್ನ ಸ್ವರೂಪವನ್ನು ತಿಳಿಸುತ್ತದೆ ಎಂದು ಅರ್ಥ ಮಾಡುತ್ತಾರೆ. ಒಟ್ಟಿನಲ್ಲಿ ಲೌಕಿಕ ಜೀವನದಲ್ಲಿ ಪಾರಮಾರ್ಥಿಕವನ್ನು ಅಳವಡಿಸಿಕೊಂಡು ಯಶಸ್ವಿಯಾದ ಜೀವನವನ್ನು ನಡೆಸುವ ರಹಸ್ಯ ತಂತ್ರವನ್ನು ಗೀತೆಯು ಪ್ರತಿಪಾದಿಸುತ್ತದೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷ ಸನ್ಯಾಸ ಯೋಗೋ ನಾಮ 18ೋऽಧ್ಯಾಯಃ. ಓಂ ತತ್ಸತ್. ಇಲ್ಲಿಗೆ ಬ್ರಹ್ಮವಿದ್ಯೆಯನ್ನು, ಯೋಗಶಾಸ್ತ್ರವನ್ನು ಒಳಗೊಂಡ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಉಪನಿಷತ್ ಎಂಬ ಭಗವದ್ಗೀತೆಯಲ್ಲಿ ಮೋಕ್ಷ ಸನ್ಯಾಸ ಯೋಗವೆಂಬ ಹೆಸರಿನ 18ನೆಯ ಅಧ್ಯಾಯವು ಮುಗಿದುದು. ಓಂ ತತ್ಸತ್. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ,
ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.